ब्रह्मादिभ्यो होगा इत्याद्या उपनिषत् परब्रह्म विषया वक्तव्येते नवमस्य अध्यायस्य आरम्भः ಈ ಉಪನಿಷತ್ತು ಕೇನೋಪನಿಷತ್ತು ಸೇರಿಸೋ ಇದು ಉಪನಿಷತ್ತು ಶುರು ಆಗೋದೇ ಕೇನೇಶಿತಂ ಪತತಿಂ ಶುರು ಆಗುತ್ತಲ್ಲ ಇದು ವೈದಿಕ ಭಾಷೆಯಲ್ಲಿ ಯಾವ ಉಪನಿಷತ್ತು ಯಾವ ಪದದಿಂದ ಆರಂಭ ಆಗುತ್ತೋ ಅದಕ್ಕೆ ಅದೇ ಹೆಸರಿಡೋದು ಸಾಮಾನ್ಯ ಪದ್ಧತಿ ಆದ್ರೆ ಕಠ ಹಾಗಿಲ್ಲ ಕಠ ಶುರು ಆಗಲ್ಲ ಆದ್ರೆ ಇದು ಛಾಂದೋಗ್ಯನೂ ಇಲ್ಲ ಬೃಹದಾನಿಕನೂ ಇಲ್ಲ ಈ ಕೇನ ಒಂದು ಈಶಾವಾಸ್ಯ ಒಂದು ಎರಡೇ ಅಷ್ಟನ್ನು ಶುರು ಆಗಲ್ಲ ಹಾ ಸಾಮವೇದಕ್ಕೆ ಸೇರಿದ ಉಪನಿಷತ್ತು ಎರಡು ಉಪನಿಷತ್ತು ಸರಿ ತಲವಕಾರ ಅಂತ ಆ ಶಾಖೆ ಒಳಗಿಂದು ಮತ್ತೆ ಛಾಂದೋಗ್ಯಕ್ಕೆ ಸೇರಿದ್ದಾದ ಉಪನಿಷತ್ತು ಛಾಂದೋಗ್ಯ ರಾಣಾಯನಿಯ ಕೌಸುಮ ಜೈಮಿನಿಯ ಅಂತ ಹೇಳಿ 3-4 ಶಾಖೆ ಅದರಲ್ಲಿ ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾರೆ ಸಾಮವೇದಕ್ಕೆ 1000 ಶಾಖೆ ಇದೆಯಂತೆ ಅದ್ರಲ್ಲಿ ತಲವಕಾರ ಶಾಖೆ ಅಂತ ಭಾಷ್ಯಕಾರ ಹೇಳಿದ್ದಾರೆ ಅದು ಯಾವ ಶಾಖೆ ಎಲ್ಲ ಅಧ್ಯಯನ ಇದೆ ಏನು ಇದ್ರ ಬಗ್ಗೆ ಯಾವ ಇತಿಹಾಸವೂ ಗೊತ್ತಿಲ್ಲ ಸುಮ್ಮನೆ ತಲವಕಾರ ಭಾಷೆಗಾರ ಹೇಳ್ತಾರೆ ಅಂತ ಹೇಳಿ ಯಾಕೆ ತಲವಕಾರ ಅಂತ ಹೆಸರು ತಲವಕಾರ ಶಬ್ದಕ್ಕೆ ಅರ್ಥ ಏನು ಏನು ಗೊತ್ತಿಲ್ಲ ಶಾಖೆ ಅಷ್ಟೇ ಹೌದು ಇದೆ ಈಶಾವಾಸ್ಯ ಸಮಿತೋಪನಿಷತ್ ಇದೆ ಈಶಾವಾಸ್ಯ ಬರ್ತೀವಿ ಒಂದು 9ನೇ ಅಧ್ಯಾಯದ ಸಂಹಿತೋಪನಿಷತ್ ಬ್ರಾಹ್ಮಣದ ಉಪನಿಷತ್ತು ಬಂದಿದೆ ಭಾಗ ತಲವಕಾರ ಬ್ರಾಹ್ಮಣದ 9ನೇ ಅಧ್ಯಾಯ ಬ್ರಾಹ್ಮಣ ಉಪನಿಷತ್ತು ಬೃಹದಾನಿಕೂ ಬ್ರಾಹ್ಮಣ ಉಪನಿಷತ್ತೆ 6ನೇ ಶತಪಥ ಬ್ರಾಹ್ಮಣ ಅಂತ ಈಶಾವಾಸ್ಯ ಸಂಹಿತೋಪನಿಷತ್ತು ಇದರಲ್ಲಿ ಛಾಂದೋಗ್ಯಕ್ಕೆ 2 ಉಪನಿಷತ್ತು ಕೇನ ಒಂದು ಸಾಮವೇದಕ್ಕೆ 2 ಉಪನಿಷತ್ತು ಕೇನ ಒಂದು ಛಾಂದೋಗ್ಯ ಒಂದು ಋಗ್ವೇದಕ್ಕೆ 1 ಋಗ್ವೇದಕ್ಕೆ ಐತರೇಯ ಒಂದೇ ಸಾಮವೇದಕ್ಕೆ 2 ಅಥರ್ವೇದಕ್ಕೆ 3 ಮುಂಡಕ ಪ್ರಶ್ನ ಮಾಂಡುಕ್ಯ ಯಜುರ್ವೇದಕ್ಕೆ 4 1 2 3 4 ಕಲಿ ದ್ವಾಪರ ತ್ರೇತ ಕೃತ ಅಂತ ಕಲಿ ಯಾವುದೋ ಐತರೇಯ ಉಪನಿಷತ್ತು ಐತರೇಯ ಒಂದೇ ಋಗ್ವೇದಕ್ಕೆ ಐತರೇಯ ಒಂದೇ ಆಮೇಲೆ ಸಾಮವೇದಕ್ಕೆ 2 ಕೇನ ಮತ್ತೆ ಛಾಂದೋಗ್ಯ ಅಥರ್ವೇದಕ್ಕೆ 3 ಮುಂಡಕ ಪ್ರಶ್ನ ಮಾಂಡುಕ್ಯ ಯಜುರ್ವೇದಕ್ಕೆ 4 ಅದು ಕೃಷ್ಣಯಜುರ್ವೇದಕ್ಕೆ 2 ಶುಕ್ಲಯಜುರ್ವೇದಕ್ಕೆ 2 ಕೃಷ್ಣಯಜುರ್ವೇದಕ್ಕೆ ಕಠ ಮತ್ತೆ ತೈತಿರಿಯ ಶುಕ್ಲಯಜುರ್ವೇದಕ್ಕೆ ಈಶಾವಾಸ್ಯ ಬೃಹದಾರಣ್ಯಕ ಹೀಗೆ 10 ಉಪನಿಷತ್ತು ಇದೆ ಅದು 10ಕ್ಕೆ ಭಾಷ್ಯ ಶಂಕರಾಚಾರ್ಯ ಬರೆದಿದ್ದಾರೆ ಅಂತ ಆಸೆ ಹಿಮಾಚಲ ಪ್ರಸಿದ್ಧಿ ಅದು ಒಬ್ಬರೇ ಬರೆದಿರೋದು ಶಂಕರಾಚಾರ್ಯ ಒಬ್ಬರೇ ಬರೆದು ಶಂಕರಾಚಾರ್ಯ ಹೆಸರು ಬರೆದಿದ್ದು ಗೊತ್ತಾಗಲ್ಲ ಅದು ಶೈಲಿ ವ್ಯತ್ಯಾಸವಿದೆ ಗಟ್ಟ ಅಲ್ಲೋ ಗಟ್ಟ ಬರೆದು ಕೇನ ಇಶಿತಂ ಅಂತ ಹೇಳಿ ಈಶಾವಾಸ್ಯ ಮತ್ತು ಕೇನ 2 ಆ ಉಪನಿಷತ್ತಿನ ಆರಂಭದ ಮಂತ್ರನೇ ಶುರು ಆಗೋದ್ರಿಂದ ಆ ಹೆಸರು ಬಂದಿದೆ ಕೇನ ಅಂದ್ರೆ ಪ್ರಶ್ನೆ ಇದು ಯಾವ ಒಂದು ಸ್ವರೂಪದ ಇಚ್ಛೆಗೆ ಒಳಪಟ್ಟು ಮನಸ್ಸು ತನ್ನ ವಿಷಯಕ್ಕೆ ಹೋಗಿ ಬೀಳ್ತಾ ಇದೆ ಅಂತ ಮಂತ್ರಾರ್ಥ ಕೇನ ಇಶಿತಂ ಪ್ರೇಷಿತಂ ಇಷ್ಟಪಟ್ಟದ್ದಾಗಿ ಕಳಿಸಿದ್ದಾಗಿ ತನ್ನ ವಿಷಯಕ್ಕೆ ಮನಸ್ಸು ಹೋಗಿ ಬೀಳ್ತಾ ಇದೆ ಈ ರೀತಿ ಶುರು ಆಗುತ್ತೆ ಇದು ಪರಬ್ರಹ್ಮವನ್ನು ವಿಷಯ ಮಾಡಿಕೊಂಡಂತ ಉಪನಿಷತ್ತು ಅಲ್ಲೇ ಪರಬ್ರಹ್ಮ ವಿಷಯ ಉಪನಿಷತ್ತು ಪರಬ್ರಹ್ಮವನ್ನೇ ವಿಷಯ ಮಾಡಿಕೊಂಡಂತಹ ಉಪನಿಷತ್ತು ಇದು ಈ 9ನೇ ಅಧ್ಯಾಯದಲ್ಲಿ ಬರುತ್ತಂತೆ ಈ ಇದರಲ್ಲಿ ತಲವಕಾರ ಬ್ರಾಹ್ಮಣದ 9ನೇ ಅಧ್ಯಾಯದಲ್ಲಿ ಬರುವಂತಹ ಉಪನಿಷತ್ತು ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ ತಲವಕಾರ ಬ್ರಾಹ್ಮಣ 9ನೇ ಅಧ್ಯಾಯವನ್ನ ಇದು ಹೇಳ್ತಾರೆ ಅಂತ ನವಮಸ್ಯ ಅಧ್ಯಾಯಸ್ಯ ಆರಂಭ ಇದು ಬಹುಶಃ ಇದು ಯಾವ ಕರ್ಮಕ್ಕೂ ವಿನಿಯುಕ್ತವಾಗಿಲ್ಲ ಈಶಾವಾಸ್ಯವಿತ್ಯಾದಿ ಮಂತ್ರ ಕರ್ಮಸು ಅವಿನಿಯುಕ್ತ ಅಂತ ಅಲ್ಲಿ ಹಾಗೆ ಬರೆದ ಹಾಗೆ ಇಲ್ಲೂ ಕೂಡ ಯಾವ ಕಲ್ಪಸೂತ್ರಕಾರರು ಕೂಡ ಈ ಮಂತ್ರವನ್ನ ಯಾವ ಒಂದು ಕರ್ಮಕ್ಕೂ ಉಪಾಸನೆಗೂ ವಿನಿಯೋಗಿಸಿರುವುದರಿಂದ ಇದು ಇಲ್ಲಿ ಇರ್ತಕ್ಕ ವಿಚಾರವು ತತ್ವ ವಿಚಾರವಾದ್ರಿಂದ ಇದು ಆತ್ಮವಿಷಯಕವಾದ ಪರಬ್ರಹ್ಮನ ವಿಷಯ ಮಾಡಿಕೊಂಡದ್ದಾದ ಉಪನಿಷತ್ತು
ನಮ್ಮ ಆತ್ಮವೇ ಪರಬ್ರಹ್ಮ. ಪರಬ್ರಹ್ಮ ಎಲ್ಲೂ ಇರ್ತಕ್ಕದ್ದಾದ ಅಲ್ಲ. ನಮ್ಮ ಆತ್ಮನು ನಾವು ಪರಿಚ್ಛಿನ್ನವಾಗಿ ಸಂಸಾರ ಬಂದಮ್ಮ ಇಲ್ಲಿದೆ ನೋಡಿ ಜಾಪೆ. ನಾವು ನಮ್ಮನ್ನ ಸಂಸಾರಿ ಕರ್ತು ಭಕ್ತು ಪರಿಚ್ಛಿನ್ನ ಅನ್ಕೊಂಡಿದೀವಲ್ಲ, ಈ ತತ್ವಳಿಕೆಯನ್ನು ಕಳೆಯೋಕ್ಕೋಸ್ಕರವಾಗಿ ಈತನೇ ಈ ಜೀವನಾಗಿ ತೋರ್ತಾ ಇರುವನೇ ನಿತ್ಯ ಶುದ್ಧ ಬುದ್ಧ ಭಕ್ತ ಸುರಾನ ಪರಮಾತ್ಮನಾಗಿದ್ದಾನೆ ಎಂಬುದನ್ನು ತಿಳಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಈ 9ನೇ ಅಧ್ಯಾಯದ ಈ ಉಪನಿಷತ್ತು ಕೆಲವು ಉಪನಿಷತ್ತು ಆರಂಭವಾಗ್ತಾ ಇದೆ ಅಂದ್ರು. ಇದಕ್ಕೆ ಹಿಂದೆ ಏನಿದೆ ಅಂತ ಭಾಷ್ಯಕಾರ ಬೈತಾ ಇದ್ದಾರೆ. ನಾವು ನೋಡಿಲ್ಲ ಯಾವ್ದನ್ನ, ಆ ತಲವಕಾರ ಬ್ರಾಹ್ಮಣ ನಾವು ನೋಡಿಲ್ಲ. ಭಾಷ್ಯಕಾರ ನಿಂತಿದ್ದಾರೆ, ಪ್ರಾಗಿ ತಸ್ಮಾತ್ ಕರ್ಮಾಣಿ ಅಶೇಷತಃ ಪ್ರಥಮಾಪಿತಾನಿ ತಸ್ಮಾತ್ ಪ್ರಾಗತ. ಈ 9ನೇ ಅಧ್ಯಾಯದ ಕೇನೋಪನಿಷತ್ತಿಗಿಂತ ಹಿಂದಕ್ಕೆ 8 ಅಧ್ಯಾಯಗಳಿಂದ ಏನ್ ಹೇಳಿದೆ ಅಂತಂದ್ರೆ ಸಂಪೂರ್ಣ ಈ ಕರ್ಮ ವಿಚಾರವನ್ನು ಹೇಳಿದೆ. ಅಂದ್ರೆ ಕರ್ಮ ವಿಚಾರ ಬಹುಶಃ ಅಗ್ನಿಹೋತ್ರಾದಿ ಅನೇಕ ಕರ್ಮ ವಿಚಾರ ಬಂದಿರಬೇಕು. ನಾವು ನೋಡಿಲ್ಲ ಆಗುದನ್ನ. ನಾವು ನೋಡದೇ ಇರೋದ್ರಿಂದ ಯಾವ್ಯಾವ ಕರ್ಮ ಇದೆ ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಭಾಷ್ಯಕಾರ ವಾಕ್ಯದ ಇಷ್ಟು ಗೊತ್ತಾಗುತ್ತೆ. ಸಮಸ್ತ ಕರ್ಮ ಅಶೇಷತಃ ಕರ್ಮಾಣಿ ಪ್ರಥಮಾಪಿತಾನಿ ಮಾಡಿದ್ದಾರೆ. ಬಹುಶಃ ಅನೇಕ ಕರ್ಮಗಳು ಅಶ್ವಮೇಧಾಂತ ವಿಚಾರವು ಲಿಂಗ ಮಾತ್ರ ಆಗಿರ್ಬೋದು. ಎಷ್ಟಿದೆ ಏನಿದೆ ಅಂತ ಗ್ರಂಥವೂ ಸಿಕ್ಕಿಲ್ಲ, ಅಧ್ಯಯನಗಳು ಸಿಕ್ಕಿಲ್ಲ, ಇದರ ಪರಾಮರ್ಶೆ ಏನೂ ಇಲ್ಲ ಇವತ್ತು. ಹಾಗಾಗಿ ಭಾಷ್ಯವಾಕ್ಯದಿಂದ ನಾವು ಇಷ್ಟು ತಿಳ್ಕೋಬಹುದು. ಸಂಪೂರ್ಣವಾಗಿ ಎಲ್ಲಾ ಕರ್ಮಗಳನ್ನು ಹೇಳಿ ಮುಗಿಸಿದೆ. ಅಷ್ಟೇ ಅಲ್ಲ, ಸಮಸ್ತ ಕರ್ಮಾಶ್ರಯಭೂತಶ್ಚ ಪ್ರಾಣಸ್ಯ ಉಪಾಸನಾನ್ಯುಕ್ತಾನಿ ಕರ್ಮಾಂಗ ಸಾಮ ವಿಷಯಾಣಿ ಚ. ಭಾಷ್ಯಕಾರರು ನೋಡಿದ್ದಾರೆ ಅದನ್ನ. ಭಾಷ್ಯಕಾರಕ್ಕಾಗ ಪ್ರಸಿದ್ಧವಾಗಿತ್ತು, ಈಗ ಲುಪ್ತವಾಗಿದೆ. ಅವ್ರು ಹೇಳ್ತಿದ್ದಾರೆ ಎಲ್ಲಾ ಕರ್ಮಗಳನ್ನು ಹೇಳಿದ್ದಲ್ದೇನೆಯೇ ಎಲ್ಲಾ ಕರ್ಮಗಳಿಗೂ ಆಶಯ ಯಾರು ಇಟ್ಕೊಂಡು ಕರ್ಮ ನಡೆಯೋದು? ಪ್ರಾಣ. ಪ್ರಾಣವೇ ಮೂಲ. ಕರ್ಮೇಂದ್ರಿಯಕ್ಕೆ ಮೂಲ ಅವನೇ. ಜ್ಞಾನೇಂದ್ರಿಯದ ವ್ಯಾಪಾರಕ್ಕೂ ಅವನೇ ಮೂಲ. ಅರಿವು ಅನ್ನೋದು ಮಾತ್ರ ಮನಸ್ಸಿನ ಚಾಲನಿಂದ ಅರಿವು ಅನ್ನೋದು ಜ್ಞಾನೇಂದ್ರಿಯಕ್ಕೆ ಸೇರಿದ್ದು, ಅದು ಮನಸ್ಸು ಬುದ್ಧಿ ಆತ್ಮನಿಂದ ಹೋಗುತ್ತೆ. ಈ ಕರ್ಮೇಂದ್ರಿಯ ಪ್ರಾಣ ಮತ್ತೆ ಆತ್ಮನೇ. ಆತ್ಮನ ಸರ್ವಶಕ್ತತ್ವ ಪ್ರಾಣ ಕರ್ಮೇಂದ್ರಿಯ ಮೂಲಕ ಬರುತ್ತೆ. ಆತ್ಮನ ಸರ್ವಜ್ಞತ್ವ ಬುದ್ಧಿ ಮನಸ್ಸು ಇಂದ್ರಿಯ ಮೂಲಕ ಬರುತ್ತೆ, ಅರಿವು. ಹಾಗಾಗಿ ಈ ಎಲ್ಲಾ ಕರ್ಮಗಳು ಅಂದ್ರೆ ವೈದಿಕ ಕರ್ಮ, ಲೌಕಿಕ ಕರ್ಮ, ಏನ್ ಕರ್ಮ ಮಾಡ್ತೀವಿ ಸಮಸ್ತ ಕರ್ಮಕ್ಕೂ ಆಶ್ರಯ ಪ್ರಾಣನೇ. ಮುಖ್ಯ ಪ್ರಾಣದಿಂದಲೇ ಕರ್ಮ ನಡೆಯೋದು. ಕ್ರಿಯಾತ್ಮಕೋ ವಾಯು ಚಲನಾತ್ಮಕೋ ವಾಯು ಸೇವ ಅಧ್ಯಾತ್ಮಾಪನ್ನ ಪ್ರಾಣ ಇತ್ಯುಚ್ಯತೆ ಅಂತ ಬರೀತಾರೆ ಭಾಷಿಕಾರರು. ಆದಿದೈವಿಕವಾದ ವಾಯುವೆ, ಅದು ಆದಿಭೌತಿಕವಾದ ವಾಯುವೆ ಅಧ್ಯಾತ್ಮ ರೂಪವನ್ನು ಪಡ್ಕೊಂಡ್ರೆ ಅದು ಪ್ರಾಣ ಅಂತ ಅನಿಸ್ಕೊಳತ್ತೆ ಅಂತ. ನಾವು ವಾಯುಕ್ರಿಯೆ ಪ್ರತಿಗೋಪದೇಶ ಕೇವಲ ವಾಯು ಅಲ್ಲ, ವಾಯುವಿಗೆ ಬೇರೆಯೂ ಅಲ್ಲ ಅಂತ ಹೇಳಿದ್ದಾರೆ. ಅದು ತತ್ವ ಮಾತ್ರದಲ್ಲಿ ಹೇಳಕ್ಕಾಗಲ್ಲ ಇವರು ಅಂತ. ಅದು ಹೇಳಲಿಕ್ಕೆ ತತ್ವ ಅದು ಇರ್ಲಿ. ಒಟ್ಟು ಮೇಲೆ ಎಷ್ಟು ತರಹ ಕ್ರಿಯೆ, ಚೇಷ್ಟೆ, ವ್ಯಾಪಾರ ನಡೆಯುತ್ತೆ, ಲೌಕಿಕ ವೈದಿಕ ಕ್ರಿಯೆ ಏನೇನಿದೆಯೋ ಎಲ್ಲಾ ಕ್ರಿಯೆಗೂ ಆಶ್ರಯ ಅಂದ್ರೆ ಆಧಾರ, ನೆಲೆ, ಆಶ್ರಯ ಪ್ರಾಣ. ಪ್ರಾಣದಿಂದಲೇ ಕ್ರಿಯೆ ನಡೆಯೋದು. ಹಾಗಾಗಿ ಅಂತಹ ಪ್ರಾಣನನ್ನು ಆಶ್ರಯಿಸಿಕೊಂಡು ಉಪಾಸನೆಗಳನ್ನೂ ಹೇಳಿದ್ದಾರಂತೆ. ಅಲ್ಲೂ ಬೃಹದಾಂಕ ಬರುತ್ತಲ್ಲ, ಅಂಗಿರಸ, ಬೃಹಸ್ಪತಿ, ಇದು ಬ್ರಹ್ಮಣಸ್ಪತಿ, ದೂರ್ನಾಮ ಇತ್ಯಾದಿ ಗುಣಗಳಿಂದ ಆ ಪ್ರಾಣೋಪಾಸನೆ ಹೇಳಿದಾಗೇನೆ ಅಲ್ಲೂ ಕೂಡ ಅನೇಕ ಪ್ರಕಾರ ಹೇಳಿರ್ಬೋದು. ಅದು ಏನ್ ಹೇಳಿದೆ ಮಾತ್ರ ಗ್ರಂಥ ಇಲ್ಲ ಅಂದ್ಬಿಟ್ನಲ್ಲ, ನಮ್ಗೆ ಗ್ರಂಥ ಸಿಕ್ಕಿಲ್ಲ. ಪ್ರಾಣದ ಸಂಬದ್ಧವಾದ ಉಪಾಸನೆಗಳನ್ನು ಹೇಳಿದೆ, ಜೊತೆಗೆ ಕರ್ಮಾಂಗವಾದ ಸಾಮ ಸಂಬದ್ಧವಾದ ಉಪಾಸನೆ ಬಂತ ಛಾಂದೋಗ್ಯದಲ್ಲಿ. ಆಮೇಲೆ ಜೌರೇವೋ ಅಂತರಿಕ್ಷಂ ಗೀ ಪೃಥಿವೀ ಥಮ್, ವಾಯುರೇವೋ ಗೀ ಪೃಥಿವೀ ಥಮ್ ಎಂದು ಬಂತಲ್ಲ ಇದಲ್ಲೇ. ಋಗ್ವೇದೇವೋ ಯಜುರ್ವೇದೋ ಗೀ ಸಾಮವೇದ ಸ್ಥಮ್ ಅಂತ. ಹೀಗೆ ಕರ್ಮಾಂಗವಾದ ಉಪಾಸನೆಗಳನ್ನ, ಈ ಉದ್ಗೀತೋಪಾಸನೆ ಇದೆಯಲ್ಲ ಅದು ಕರ್ಮಾಂಗೋಪಾಸನೆಯೇ. ಅದೇ ರೀತಿ ಇನ್ನೂ ಕೆಲವು ಕರ್ಮಾಂಗ ಅಲ್ಲಿ ಕರ್ಮ ಪ್ರಯಾಜ, ಅನುಯಾಜ ಅನೇಕ ವಿಭಾಗಗಳನ್ನು ಕೊಡ್ಕೊಂಡಿದೆಯಲ್ಲ, ತತ್ಸಂಬದ್ಧವಾದ ಉಪಾಸನೆ ಅಂದ್ರೆ ಹೇಳಿರ್ಬೋದು. ಏನೇನು ಹೇಳಿದೆ ಮತ್ತೆ ಗ್ರಂಥ ಸಿಕ್ಕಿಲ್ಲ, ನಾವು ಇಷ್ಟೇ ಹೇಳ್ಬೋದು. ವೈದಿಕವಾದ ಕರ್ಮಕ್ಕೆ ಸಂಬಂಧಪಟ್ಟ ಅದಕ್ಕೆ ಅಂಗವಾದ ಅಂದ್ರೆ ಅದಕ್ಕೆ ಜೊತೆಯಲ್ಲಿ ಮಾಡಬಹುದಾಗಿರ್ತಕ್ಕಂತಹ ಸಾಮ ವಿಷಯಕವಾದ, ಸಾಮದಲ್ಲಿ ವಸಂತ ಸಾಮ, ಬೃಹತ್ ಸಾಮ, ವಿರೂಪ ಸಾಮ, ವಿರಹ ಸಾಮ, ಶಾಕ್ರ ಸಾಮ, ರೈವತ ಸಾಮ, ಗಾಯತ್ರ ಸಾಮ ಅಂತ ಅನೇಕ ಸಾಮ ಇದೆ. ತತ್ತ ಸಾಮ ಸಂಬದ್ಧವಾದ ಉಪಾಸನೆಯನ್ನು ಛಾಂದೋಗ್ಯದಲ್ಲಿ ಹೇಳಿದೆ. ಇಲ್ಲೂ ಬಂದಿರಬೇಕು. ಎಲ್ಲೇ ಹಿಂದಿನ 8 ಅಧ್ಯಾಯದ ಬ್ರಾಹ್ಮಣದಲ್ಲಿ ಆ ಗಾಯತ್ರಾದಿ ಸಮಸ್ತ ಸಾಮ ವಿಷಯಕವಾದ ಉಪಾಸನೆಯನ್ನು ಮತ್ತು ಸಮಸ್ತ ಕರ್ಮಾಂಗವಾಗಿರತಕ್ಕಂಥ ಉಪಾಸನೆಯನ್ನು ಹಿಂದಿನ 8 ಅಧ್ಯಾಯಗಳಲ್ಲಿ ಹೇಳಿದೆ ಅಂತ
ಭಾಷ್ಯಕಾರರು ಸಂಬಂಧ ತೋರಿಸ್ತಾ ಇದ್ದಾರೆ, ಅದಕ್ಕೂ ಇದಕ್ಕೂ ಏನು ಇದು ಅಂತ. ಆ ಪ್ರಾಣಾದ್ಯುಪಾಸನೆಯಿಂದ ಯಾರು ಸಂಸ್ಕೃತರಾಗಿದ್ದಾರೋ ಅವರೇ ಈ ಆತ್ಮಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳ್ಬೇಕು. ಆತ್ಮಜ್ಞಾನಕ್ಕೆ ಒಂದು ಅಧಿಕಾರ ಅಂದ್ರೆ ಫಿಟ್, ರೈಟ್ ಅಲ್ಲ, ಯೋಗ್ಯತೆ, ಸಾಮರ್ಥ್ಯ ಅದು ಬರಬೇಕಾದರೆ ಏನ್ ಮಾಡ್ಬೇಕು? ಕರ್ಮೋಪಾಸನೆಗಳನ್ನು ಚೆನ್ನಾಗಿ ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಚಿತ್ತೈಕಾಗ್ರತೆಯನ್ನು ಹೊಂದಿ ಶಬ್ದಮಾದಿ ಗುಣಸಂಪನ್ನನಾದವನಿಗೆ ಇಲ್ಲಿ ಹೇಳುವಂಥ ತತ್ವ ವಿಚಾರ ಮನದಟ್ಟಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಸ್ತ್ರ ಮುಂಚೆ ಕರ್ಮೋಪಾಸನೆಗಳನ್ನೆಲ್ಲ ಹೇಳಿ ತತ್ವ ವಿಚಾರ ಹೇಳುತ್ತೆ. ಈ ಶಾಸ್ತ್ರದ ಒಂದು ಪರಿವಿಡಿ, ಒಂದು ಪರಿಪಾಟಿ, ಒಂದು ಇದು ಒಂದು ಜಾಡು ಈ ಕರ್ಮದ ಶಾಸ್ತ್ರ ಹೇಳೋದು ಒಂದು ರೀತಿ. ಹೀಗಾಗಿ ಕರ್ಮಾಂಗವಾಗಿರುವ ಸಾಮಗಳನ್ನು ವಿಷಯ ಮಾಡಿಕೊಂಡದ್ದಾದ ಉಪಾಸನೆಗಳನ್ನೂ ಹೇಳಿದ್ದಾಯಿತು ಮತ್ತು ಸಮಸ್ತ ಕರ್ಮ ಆಶ್ರಯದ ಪ್ರಾಣೋಪಾಸನೆಯನ್ನು ಹೇಳಿದ್ದಾಗಿದೆ. ಅನಂತರಂಚ ನೋಡಿ, ಗಾಯತ್ನ ಸಾಮ ವಿಷಯ ದರ್ಶನಂ ವಂಶಾಂತ ಮುಕ್ತಂ ಗಾಯತ್ನ ಸಾಮ ವಿಷಯವನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲವನ್ನು ಹೇಳಿದ ಮೇಲೆ ಗಾಯತ್ನ ವಿಷಯ ಸಾಮಕ ವಿಷಯವಾದಂತಹ ಉಪಾಸನೆಯನ್ನು ಮತ್ತೆ ಈ ಒಂದು ಉಪಾಸನೆಗೆ ಪರಂಪರೆ ಬ್ರಹ್ಮ ಪ್ರಜಾಪತಿಯ ವಾಚ ಪ್ರಜಾಪತಿ ಮನವೇ ಮನುಃ ಪ್ರಜಾಭ್ಯ ಬಂದಿದೆಯಲ್ಲ, ಅದೇ ತರ ಅಲ್ಲೂ ಕೂಡ ಈ ಸಾಮೋಪಾಸನೆಯನ್ನು ಯಾರ್ಯಾರು ಹೇಳ್ಕೊಟ್ಕೊಂಡ್ ಬಂದ್ರು ಅನ್ನೋ ವಿಚಾರವೂ ಕೂಡ ಅಲ್ಲಿ ಬಂದಿರಬೇಕು. ಯಾಕಂದ್ರೆ ಭಾಷ್ಯಕಾರ ಬರೆದಿರೋದ್ರಿಂದ ಭಾಷ್ಯಕಾರ ಸುಳ್ಳು ಹೇಳೋಕೆ ಕಾರಣ ಇಲ್ಲ, ಅಲ್ಲಿ ಬಂದೇ ಇರುತ್ತೆ. ನಮಗೆ ಗಂಧ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಹಾಗೆ ಗಾಯತ್ರಿ ಸಾಮ ವಿಷಯವಾದಂತಹ ಉಪಾಸನೆಯನ್ನು ಮತ್ತು ಆ ಉಪಾಸನೆಗಳ ವಂಶಾಂತ ಎಲ್ಲಿವರೆಗೆ ಇದನ್ನು ಹೇಳ್ಕೊಂಡ್ಬಂದು ಅನ್ನೋ ವಿಚಾರವನ್ನು ಕೂಡ ಅಷ್ಟನ್ನು ಹೇಳಿ ಮುಗಿಸಿದೆ ಅಂತ ಹೇಳಿ ಹಿಂದಿನ ಎಲ್ಲ ವಿಚಾರವನ್ನು ಪೂರ್ವಕಥಾಯಾಮ್ ಪ್ರವರ್ತಮಾನಾಯಾಮ್ ಉತ್ತರ ಕಥಾ ಸಂದರ್ಭ ಅಂತ ಈ ರಾಮಾಯಣ ಮಹಾಭಾರತ ಹೇಳ್ಬೇಕಾದ್ರೆ ಹಿಂದೆನ್ನೆ ಎಲ್ಲಿವರೆಗೆ ಆಯಿತು, ಇವತ್ತು ಎಲ್ಲಿಂದ ಅಂತ ಸಂಬಂಧ ಹೇಳ್ಕೊಳ್ತೀವಲ್ಲ, ಅದೇ ರೀತಿ ಭಾಷ್ಯಕಾರರು ಈ ಕೇನೋಪನಿಷತ್ತಿಗೆ ಪೂರ್ವಕಥೆಯನ್ನ ತೋರಿಸ್ತಾ ಇದ್ದಾರೆ, ಸಂಬಂಧ ತೋರಿಸ್ತಾ ಇದ್ದಾರೆ. ಸರ್ವಮೇತದ್ ಯಥೋಕ್ತಂ ಕರ್ಮ ಚ ಜ್ಞಾನಂಚ ಸಮ್ಯಕ್ ಅನುಷ್ಠಿತಂ ನಿಷ್ಕಾಮಸ್ಯ ಮುಮುಕ್ಷೋಃ ಸತ್ವಶುದ್ಧ್ಯರ್ಥಂ ಭವತಿ. ಇಲ್ಲಿ ಬರೆಯಬಿಟ್ರು ಭಾಷ್ಯಕಾರರು ಏನು, ಈ ಎಲ್ಲವನ್ನು ಯಥೋಕ್ತಂ ನಾಮ ಪೂರ್ವೋಕ್ತಂ, ಇದುವರೆಗೆ ಹೇಳಿದ್ದೆ ಅದಕ್ಕೆ 8 ಅಧ್ಯಾಯಗಳು ಹೇಳಿದ್ದಾಗಿರುವ ಕರ್ಮಾಂಗೋಪಾಸನೆ, ಸ್ವತಂತ್ರ ಉಪಾಸನೆ, ಸಾಮೋಪಾಸನೆ, ಪ್ರಾಣೋಪಾಸನೆ ಇತ್ಯಾದಿ ಏನೇನು ಉಪಾಸನೆಗಳಿದೆಯೇ ಆ ಉಪಾಸನೆ ಮತ್ತು ಅಗ್ನಿಹೋತ್ರಾದಿ ಕರ್ಮ, ಇದನ್ನ ಎಲ್ಲವನ್ನು ಅಂದ್ರೆ ಕರ್ಮಚ ಜ್ಞಾನ. ಇಲ್ಲಿ ಜ್ಞಾನ ಅಂದ್ರೆ ಉಪಾಸನೆ ಕೆಲಸ. ಈ ಪ್ರಕರಣದಲ್ಲಿ ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಲ್ಲ. ಈಗ ಅನುಷ್ಠಿತ ಮತ್ತೆ ಇದೆಯಾ ನೋಡೋ, ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾದರೆ ಏನು, ಅನುಷ್ಠಾನ ಮಾಡೋದು ಯಾವುದು ಜ್ಞಾನ ಅಂದ್ರೆ ಉಪಾಸನೆಯನ್ನೇ ಅನುಷ್ಠಾನ ಮಾಡೋದು. ಅದು ಮನೋವೃತ್ತಿ. ರಹಸ್ಯ ಸಾಮಾನ್ಯಾತ್ ಮನೋವೃತ್ತಿ ಸಾಮಾನ್ಯಾಚ ಜ್ಞಾನ ಪ್ರಕರಣ ಉಪಾಸನಾ ನಿಶ್ಚಂತೆ ಭಾಷಿಕ ಬರೀತಾರೆ. ಯಾಕೆ ಜ್ಞಾನ ಪ್ರಕರಣದಲ್ಲಿ ಉಪಾಸನೆ ಹೇಳ್ತೀರಾ ಅಂತಂದ್ರೆ, ಉಪಾಸನೆಯೂ ರಹಸ್ಯ, ಜ್ಞಾನವೂ ರಹಸ್ಯ. ಜ್ಞಾನವೂ ಮನೋವೃತ್ತಿ ರೂಪ, ಉಪಾಸನೆಯೂ ಮನೋವೃತ್ತಿ ರೂಪ. ಉಪಾಸನೆಯು ಏಕಾಗ್ರತೆ ಅಂತ ಕೊಡುತ್ತೆ, ಜ್ಞಾನವು ಏಕಾಗ್ರತೆಯಿಂದ ಉಂಟಾಗುವಂತಹ ಆತ್ಮಜ್ಞಾನ ಉಂಟಾಗುವಂತಹ ಒಂದು ವಿಶೇಷವಾಗಿದೆ. ಹಾಗಾಗಿ ಅವುಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ. ಸಮ್ಯಕ್ ಅನುಷ್ಠಿತ ಶಬ್ದಕ್ಕೆ ಏನು ಹೇಳುತ್ತೆ? ಸಮ್ಯಕ್ ಶಬ್ದಕ್ಕೆ ಪೂರ್ತಿ ಅಂತಃಕರಣ ದೋಷ ತೊಳೆಯುವಷ್ಟು ಮಟ್ಟಿಗೆ ಅನುಷ್ಠಾನ ಮಾಡ್ಬೇಕಂತೆ. ಎಷ್ಟು ಮಟ್ಟಿಗೆ ಮಾಡ್ಬೇಕು ಹೇಳೋ? ರಾಗಾದಿ ದೋಷಗಳು ಕಿಂಚಿತ್ ಉಳಿಬಾರದು ನಮ್ಮ ಅಂತಃಕರಣದಲ್ಲಿ. ಅಷ್ಟು ಕಾಮಕ್ರೋಧಾದಿ ಸಮಸ್ತ ದೋಷಗಳು ತೊಳೆದು ಹೋಗುವಷ್ಟು ಮಟ್ಟಿಗೆ ಆ ಕರ್ಮವನ್ನು ಮಾಡುವಾಗ ಕರ್ಮಯೋಗವಾಗಿ ಮಾಡಬೇಕು. ಉಪಾಸನೆಯನ್ನು ಮಾಡುವಾಗಲೂ ಭಗವಂತನಲ್ಲಿ ಪ್ರೇಮ ಇಟ್ಕೊಂಡು, ಉಪಾಸನ ಅಂದ್ರೆ ವೈದಿಕ ಭಾಷೆಯಲ್ಲಿ ಉಪಾಸನೆ ಅಂತೀವಿ, ಅದನ್ನೇ ಪುರಾಣ ಭಾಷೆಯಲ್ಲಿ ಭಕ್ತಿ ಅಂತೀವಿ. ಉಪಾಸನೆ ಭಕ್ತಿ ಬೇರೆ ಅಲ್ಲ, ನಿರಂತರವಾಗಿ ಮಾಡುವಂತಹ ಭಾವನೆಯನ್ನು ಉಪಾಸನೆ ಅಂತಾರೆ. ಪ್ರೇಮದಿಂದ ಮಾಡೋದನ್ನೇ ಆ ಭಾವನೆಯನ್ನೇ ಭಕ್ತಿ ಅಂತ ಪುರಾಣ ಭಾಷೆ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಸಮ್ಯಕ್ ಚೆನ್ನಾಗಿದ್ರೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ತದೇಕನಿಷ್ಠನಾಗಿ ಸಂಪೂರ್ಣ ಅದಕ್ಕೆ ಬೇಕಾಗಿರೋ ಇತಿಕರ್ತವ್ಯದ ಅಂಗಗಳೇನಿದೆ ಎಲ್ಲವನ್ನೂ ಕೂಡಿಸ್ಕೊಂಡು ಅನುಷ್ಠಾನ ಮಾಡಿದ್ದಾದರೆ ಹೇಗೆ ಮಾಡಬೇಕು? ನಿಷ್ಕಾಮಸ್ಯ ಅಂದ್ರು, ಕಾಮನೆ ಇಲ್ಲದೆ ಯಾವ ಬೈಕಿ ಇಲ್ಲದೆ ಮಾಡಿದ್ದಾಗಿರ್ಬೇಕು. ಮತ್ತು ಮುಕ್ತರಾಗಲೇಬೇಕು, ತೀವ್ರ ಉತ್ಕಟ ಇಚ್ಛೆ ಇರಬೇಕು. ಮುಮುಕ್ಷೋಹ ಮೋಕ್ತಿಮಿಚ್ಛೋಹ, ನಾನು ಈ ಜನ್ಮದಲ್ಲಿಯೇ ಈಗಲೇ ಮುಕ್ತನಾಗಬೇಕು. ಮುಕ್ತನಾದವನೇ ಮೋಚಿತುಂ ನಿಜ ನಿಜಂತ ಕಣ ಸ್ವಯಂ ಮೋಕ್ತುಂ ಅನ್ಯಾನ್ ಮೋಚಿತುಂ. ನಿಜಂತಾನ ಮೋಚಿತಂ, ತಾನದ ಮೋಕ್ತುಂ. ಮುಕ್ತನಾಗಬೇಕು, ಬಿಡುಗಡೆ ಹೊಂದಬೇಕು ಎಂಬ
ತೀವ್ರ ಉತ್ಕಟ ಇಚ್ಛೆ ಯಮೇ ವೈಷವೃಣತೆ ಜಲ ಅದೇ ಮುಮುಕ್ಷುತ್ವ. ಈತನೇ ಬೇಕು ಅನ್ನೋಂಥ ತೀವ್ರ ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದವನು ಸಜ್ಜನ ಬದುಕಿನೇ ಸಾಕು ಹೇಳಿ ಒದ್ದಾಡ್ತಿರ್ತಾನೋ ಹಂಗೆ ತತ್ವಜ್ಞಾನವಾದೇ ಸಾಕು ಅಂತ ಒದ್ದಾಡ್ತಿರ್ಬೇಕು. ಆ ಮಟ್ಟದ ತೀವ್ರ ತಹತೆ ಯಾರಿಗಿದೆಯೋ ಅವನಿಗೆ ಆತ್ಮಜ್ಞಾನ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅಂಥ ಮುಕ್ತನಾಗಲೇಬೇಕು ಅಂತ ಒದ್ದಾಡುತ್ತಿರುವ ನಿಷ್ಕಾಮನಾಗಿರುವ ಆ ಸಾಧಕರಿಗೆ ಸತ್ವನಾಮ ಅಂತಃಕರಣ ಶುದ್ಧಿಯಾಗುವುದಕ್ಕಾಗಿ. ಆ ಅಂತಃಕರಣ 4 ದೋಷ ಇದೆ: ಲಯ, ವಿಕ್ಷೇಪ, ಅದು ಕಷಾಯ, ರಸಾಸ್ವಾದ. 4 ದೋಷ, 4 ಮಲ. ಆ 4 ಪ್ರಕಾರ ದೋಷವನ್ನು ತೊಳ್ಕೋಬೇಕು. ರಸಾಸ್ವಾದವು ದೋಷವೇ. ಕಷಾಯ, ವಿಕ್ಷೇಪ, ಕಷಾಯ, ರಸಾಸ್ವಾದವು ಇರಬಾರ್ದು. ಆ 4ರಿಂದಲೂ ಬಿಡುಗಡೆ ಹೊಂದಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಏಕಾಗ್ರತೆಯಿಂದ ಉಪಾಸನೆಯನ್ನು ಕರ್ಮವನ್ನು ಮಾಡಿ 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 ಯೋಗ್ಯತೆ ಹೇಳ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಕರ್ಮೋಪಾಸನೆ ಹೇಳಿರೋದು ಬರೀ ಇಹಲೋಕದ ಪರಲೋಕದ ಸುಖ ಪಡ್ಕೋಕ್ಕೋಸ್ಕರ ಹೇಳಿದ್ದಲ್ಲ. ಆರಂಭದ LKG UKG ಅದನ್ನು ಹೇಳ್ತಾರೆ. ಹಾಗೆ ಈ ಲೌಕಿಕವಾಗಿ ಪಡ್ಕೋಬೇಡ, ಶಾಸ್ತ್ರೀಯ ಪಡ್ಕೋದು ಯಾಕೆ? ಅದು ಶಾಸ್ತ್ರದ ಉದ್ದೇಶ ಅಲ್ಲ. ಸತ್ಯ ತಿಳಿಸ್ಕೊಳ್ಬೇಕು ಅನ್ನೋದು ಶಾಸ್ತ್ರದ ಪರಮ ಉದ್ದೇಶ. ಹಾಗಾಗಿ ಸತ್ವ ಶುದ್ಧಿಗಾಗಿ, ಸತ್ವ ಅಂದ್ರೆ ಅಂತಃಕರಣ, ಜ್ಞಾಪ ಮಾಡ್ಕೊಳ್ಳಿ. ಅಂತಃಕರಣ ಶುದ್ಧಿಗೋಸ್ಕರವಾಗಿ ಈ ಕರ್ಮೋಪಾಸನೆಗಳನ್ನ ಶಾಸ್ತ್ರದಲ್ಲಿ ಹೇಳಿದೆ. ಸಕಾಮಸ್ಯತೋ ಜ್ಞಾನರಹಿತಸ್ಯ ಕೇವಲಾನಿ ಶ್ರೌತಾನಿ ಸ್ಮಾರ್ತಾನಿ ಚ ಕರ್ಮಾಣಿ ನಿಖಿಲ ಮಾರ್ಗ ಪ್ರತಿಪತ್ತಯೇ ಪುನರಾವರ್ತಯೇ ಚ ಭವಂತಿ. ಇಲ್ಲಿ 2 ಭಾಗ ಮಾಡ್ತಾರೆ. ಇಲ್ಲಿ ಅಜ್ಞರಲ್ಲಿ 2 ತರಹ. ಉಪಾಸನ ಇಲ್ಲದೇನೆ ಬಯಕೆ ಇಟ್ಕೊಂಡು ಕರ್ಮ ಮಾಡೋರು ಒಂದು ಪಂಗಡದವರು. ಸಕಾಮ, ಕಾಮೇನ ಸಹವರ್ತತೆ ಸಕಾಮ, ಕಾಮೈಹಿ ಸಹವರ್ತತೆ. ಅನೇಕ ಇದನ್ನು ಸ್ವರ್ಗಾದಿ ಕಾಮಗಳನ್ನು ಬಯಸ್ತಾ ಇರುವಂತಹ ಒಬ್ಬ ಸಾಧಕ, ಅವನು ಸಾಧಕನೇ. ಅವನು ಉಪಾಸನೆಯನ್ನು ಬಿಟ್ಟು ಕೇವಲ ಅಗ್ನಿಹೋತ್ರಾದಿ ಚಾತುರ್ಮಾಸ್ಯ ಸೋಮಯಾಗಾಂತವಾದ ಕರ್ಮವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇರ್ತಾನೆ. ಬಯಕೆ ಇದೆ, ಆಸೆ ಇದೆ, ಅಂದ್ರೆ ಸ್ವರ್ಗಾದಿ ಉತ್ತಮ ಲೋಕ ಪಡ್ಕೋಬೇಕು ಅಂತ ಆಸೆ ಇದೆ. ಅಂಥ ಕರ್ಮಿಗೆ ಅಥವಾ ಸಾಧಕನಿಗೆ ಶ್ರೌತಕರ್ಮ ಸ್ಮಾರ್ತಕರ್ಮ ಇದೆಯಲ್ಲ, ಉಪಾಸನ ಅಂದ್ರೆ ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ, ಸಪ್ತ ಸೋಮ ಸಂಸ್ಥೆ ಅಂತ ಹೇಳ್ತಾರಲ್ಲ, ಅವುಗಳು ಸ್ಮಾರ್ತಕರ್ಮ. ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ ಇದು, ಸಪ್ತ ಸೋಮ ಸಂಸ್ಥೆ ಎಲ್ಲ ಇದು ಶ್ರೌತ ಕರ್ಮಗಳನ್ನು, ಸ್ಮಾರ್ಥ ಕರ್ಮಗಳನ್ನು ಉಪಾಸನೆ ಇಲ್ಲದೆ ಬರೀ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಿರುವಂತ ಸಕಾಮನಾದ ಗೃಹಸ್ಥರಿಗೆ ಈ ಕರ್ಮಗಳನ್ನು ಹೇಳಿದೆ, ಕರ್ಮಗಳನ್ನು ಗೊತ್ತು ಮಾಡಿದೆ. ಯಾತಕ್ಕೇನೆ ಅವನು ದಕ್ಷಿಣ ಮಾರ್ಗ ಪ್ರತಿಪತ್ತಯೇ, ಅವನು ಸತ್ತು ಹೋದ ಮೇಲೆ ದಕ್ಷಿಣ ಮಾರ್ಗ ಅಂದೇನೋ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನ. ಅದೇ ते धूमोविधं भवन्ति धूमात् रात्रिरपक्षीयमाण पक्षं अपक्षीयमाण पक्षात् यान् षड् उदङ्गेति मासागस्तान् अपक्षीयमाण पक्षात् यान् षण्मासान् उदङ्गेति दक्षिणेति करेक्टो षण्मासान् दक्षिणेति तान् मासेभ्यः पितृलोकं संवत्सरके रीत्या संवत्सरं प्राप्नुवन्ति. मातेभ्यः पितृलोकात् चन्द्रमसं चन्द्रमसं आदित्य लेदिಲ್ಲ. ते देवानाम् अन्नं भवन्ति, चन्नं प्राप्य देवानाम् अन्नं भवन्ति. अष्टे दक्षिणायन मार्ग प्रतिपत्ति. दक्षिण मार्ग ಅಂದ್ರೆ ದಕ್ಷಿಣಾಯನ ಮಾರ್ಗ, ಧೂಮ ಮಾರ್ಗ, ಪುನರಾವರ್ತಿ ಮಾರ್ಗ, ಕೃಷ್ಣ ಮಾರ್ಗ ಅಂತ ಹೇಳ್ತಾರೆ. ಅದು ಪಿತೃಲೋಕಕ್ಕೆ ಹೋಗಿ ಅಲ್ಲಿ ಅಮ್ಮಯ ಶರೀರ, ನಮ್ದು ಪಾರ್ಥಿವ ಶರೀರ. ದೇವಲೋಕದಲ್ಲಿರುವ ತೇಜೋಮಯ ಶರೀರ, ಬ್ರಹ್ಮಲೋಕದವರಿಗೆ ಮನೋಮಯ ಶರೀರ, ಅವ್ಯಾಕದ ಆಕಾಶಮಯ ಶರೀರ. ಈ ಅಮ್ಮಯ ಶರೀರವನ್ನು ಹೊಂದಿರುವ ದಕ್ಷಿಣ ಮಾರ್ಗದಿಂದ ಹೋಗುವಂತಹ ಪಿತೃಲೋಕ, ಅದನ್ನ ಪಡೆಯುವುದಕ್ಕೆ ಆ ಕರ್ಮ ಕಾರಣವಾಗತ್ತೆ. ಮತ್ತೆ ವಾಪಸ್ ಬರ್ಬೇಕು. ಪುನರಾವರ್ತಯೇ ಕ್ಷೀಣೇ ಪುಣ್ಯೇ ಅವ್ರಿಗೆ ಅಲ್ಲೂ ತತ್ವಜ್ಞಾನ ಮಾಡ್ಕೊಂಡ್ರೆ ನೀವು ಕೇಳಿದ್ರೆ ಅಲ್ಲೂ ಮುಕ್ತನಾಗ್ತಾನೆ. ಮಾಡ್ಕೊಳ್ಳೇಬಾರ್ದು, ಆಗೋದೇ ಇಲ್ಲ, ಶಾಸ್ತ್ರ ನಿಷೇಧ ಮಾಡ್ತಾ ಇಲ್ಲ. ಬಲುಮಟ್ಟಿಗೆ ಕರ್ಮ ಮಾಡಿ ದಕ್ಷಿಣ ಮಾರ್ಗದಿಂದ ಪಿತೃಲೋಕಕ್ಕೆ ಹೋದ್ರು ಭೋಗಾಸಕ್ತರಾಗಿ ಹೋಗ್ತಾರೆ, ಭೋಗದಲ್ಲಿ ಮುಗಿರ್ತಾರೆ ಅನ್ನೋ ಕಾರಣದಿಂದ ಅವ್ರು ವಾಪಸ್ ಬರ್ತಾರೆ ಅಂತಿದೆಯೇ ಹೊರತು ಹಾಗಾದ್ರೆ ಪಿತೃಲೋಕದಲ್ಲಿದ್ದವ್ರಿಗೆ ಆತ್ಮಜ್ಞಾನವೇ ಇಲ್ಲವಾ, ಆಗೋದೇ ಇಲ್ವಾ, ಮಾಡ್ಕೋಕೂಡ್ದ, ಆ ಪ್ರಶ್ನೆ ಎಲ್ಲ ಕೇಳಬೇಡಿ. ಅಲ್ಲೂ ಕೂಡ ಅಲ್ಲಿನ ಭೋಗವಾದ ದೋಷವನ್ನು ಕಂಡು ವಿರಕ್ತನಾಗಿ ತತ್ವ ವಿಚಾರ ಮಾಡಿ ಅಲ್ಲೂ ಮುಕ್ತನಾಗ್ಬೋದು.
ಅಲ್ಲಿ ಜ್ಞಾನಿಗಳೇ ಇಲ್ಲ ಅನ್ನೋಕ್ಕಾಗಲ್ಲ. ಭೂಲೋಕದಲ್ಲೇ ಜ್ಞಾನಿಗಳಿದ ಮೇಲೆ ಪಿತೃಲೋಕದ ಜ್ಞಾನ ಇಲ್ಲ ಅನ್ನೋಕ್ಕಾಗತ್ತಾ? ಅಗ್ನಿಶ್ವತ್ತಾದಿ ಪಿತೃಗಳೆಲ್ಲ ಜ್ಞಾನಿ ಮಹಾತ್ಮರೇ ಅವರು. ಹಾಗಾಗಿ ತತ್ವಜ್ಞಾನಿಗಳು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಮ್ಗೆ ಗೊತ್ತಾಗಲ್ಲ, ಶಾಸ್ತ್ರ ಮಾತ್ರದಿಂದ ಗೊತ್ತಾಗ್ಬೇಕು. ಆದ್ರೆ ಎಲ್ಲರೂ ತತ್ವಜ್ಞಾನದಿಂದಲೇ ಮೋಕ್ಷ, ತತ್ವಜ್ಞಾನದಿಂದಲೇ ಮೋಕ್ಷ ಆಗೋಲ್ಲ. ಯಾಕೆಂದ್ರೆ ಬಂಧಕ್ಕೆ ಸಂಸಾರಕ್ಕೆ ಅಜ್ಞಾನವೇ ಕಾರಣವಾದ್ರಿಂದ, ಅಜ್ಞಾನಕ್ಕೆ ಜ್ಞಾನವೇ ಬೇಕಾದ್ರಿಂದ, ಜ್ಞಾನಕ್ಕೆ ವಿಚಾರವೇ ಬೇಕಾದ್ರಿಂದ ವಿಚಾರವಂತರಿಗೆ ಜ್ಞಾನವಾಗಿ ಅಜ್ಞಾನ ಹೋಗಿ ಮುಕ್ತರಾಗ್ತಾರೆ. ದಕ್ಷಿಣ ಮಾರ್ಗ ಪ್ರತಿಪತ್ತಿಗೆ ಕಾರಣವಾಗತ್ತೆ. ಅದು ಪುನರಾವರ್ತಿ ವಾಪಸ್ ಬರುವುದು ಬಲುಮಟ್ಟಿಗೆ ಹೇಳುವಂಥದ್ದು. ಹೋದು ವಾಪಸ್ ಬರ್ತಾರೆ, ಅದಕ್ಕೆ ಕಾಲಾವತ್ತೆ. ಇನ್ನು ಏನು ಮಾಡಲ್ಲ, ಉಪಾಸನೆಯೂ ಮಾಡಲ್ಲ, ಶಾಸ್ತ್ರೀಯ ಅಗ್ನಿಹೋತ್ರಾದಿಗಳನ್ನು ಮಾಡಲ್ಲ, ಉಪಾಸನಾ ವಿಷಯವಾದಿಗಳನ್ನು ಮಾಡಲ್ಲ, ಈವನ್ ಸಂಧ್ಯಾವಂದನ ದೇವ ಪೂಜೆನೂ ಮಾಡಲ್ಲ. ಅವನಿಗೇನು ಅದು ಹೇಳ್ತಾರೆ. ಸ್ವಾಭಾವಿಕ್ಯಾಸೋ ಅಶಾಸ್ತ್ರೀಯ ಪ್ರವೃತ್ಯ ಪಶ್ವಾದಿ ಸ್ಥಾವರಾಂತ ಅಧೋಗತಿ ಸ್ಯೋ. ಅದು ಕಷ್ಟ ಇದೆ. ಯಾರು ಸ್ವಾಭಾವಿಕವಾದ ಅಂದ್ರೆ ಬೈ ಬರ್ತ್ ಜನ್ಮತಃ ಬಂದಂತಹ ಪ್ರವೃತ್ತಿ, ಯಾರು ಹೇಳ್ಕೊಡದೆ ಬಂದಂತಹ ಯಾವ್ಯಾವ ಇಂದ್ರಿಯ ಏನೇನು ಮಜಾ ಮಾಡ್ಬೇಕು ಅನ್ನೋದು ಅದನ್ನ ಮಾಡೋದು. ಕಣ್ಣು ಸಿನಿಮಾ ನೋಡೋದು, ಸಿನಿಮಾ ನೋಡ್ತಾ ಕೂರೋದು. ಇನ್ನು ತಿನ್ನೋ ಬಾಯಿ ಕಂದಿದ್ಲ ತಿನ್ನು ಅಂತ ಹೇಳುತ್ತೆ. ಹೋಟ್ಲಿಂದೋ ಹೆಂಡನೋ ಮಾಂಸನೋ ಏನೂ ನೋಡಲ್ಲ, ತಿಂತಾ ಕೊಡೋದು. ಹಾಗೆ ಚರ್ಮೇಂದ್ರಿಯವೂ ಅಷ್ಟೇ, ಏನು ಸುಖ ಪಡ್ಕೊಂಡು ಆಯಾ ಸುಖ ಪಡೋದು. ಈ ರೀತಿ ಪ್ರಾಣಿಗಳಂತೆ ನಡ್ಕೊಳ್ಳುವಂತಹ ಒಂದು ನಡವಳಿಕೆ ಇದೆಯಲ್ಲ, ಆ ನಡವಳಿಕೆಯಿಂದ ನಡ್ಕೊಂಡವರಾದರೆ ಅದಕ್ಕೆ ಅಶಾಸ್ತ್ರೀಯವಾದ ಸ್ವಾಭಾವಿಕವಾದ ಪ್ರವೃತ್ತಿ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಪ್ರವೃತ್ತಿಯಿಂದ ಎಲ್ಲರೂ ಅವನ ಪಾಪ ಎಷ್ಟೆಷ್ಟಿದೆ ಅನ್ನೋದ ಮೇಲೆ ಆ ಗ್ರೇಡ್ ಮೇಲೆ ಪಶು ಜನ್ಮ, ಆ ಕ್ರಿಮಿ ಜನ್ಮ, ಆಮೇಲೆ ಸ್ಥಾವರ ಜನ್ಮ, ಗಿಡಮರ ಬಳ್ಳಿಯಾಗಿ ಬೆಟ್ಟ ಗುಡ್ಡ ಹುಟ್ಬಿಡ್ತಾರೆ. ಪಾಪ ಜಾಸ್ತಿ ಆಗ್ತಾ ಬ್ರಹ್ಮಹತ್ಯಾದಿ ಮಹಾಪಾತಕಾರಿಗಳು ಕೂಡ್ಕೊಂಡಿದ್ರೆ ಸ್ಥಾವರ ಅಂತ ಇದು ಮಹಾಪಂಚಪಾತ್ರ ಇದೆಯಲ್ಲ, ಸ್ವರಾಪಾನ, ಸ್ವರ್ಣಸ್ಥೇಯ, ಬ್ರಹ್ಮಹತ್ಯ, ಗುರುತಲ್ಪಗಮನ ಇತ್ಯಾದಿಗಳಿಗೆ ಸ್ಥಾವರಾಂತವಾದ ಅಧೋಗತಿ ಕೆಳಗೆ ಹೋಗ್ತಾ ಇರ್ತಾರೆ. ಏನು ಅವನಿಗೆ ಜಾಯಸ್ವ ಮೃಯಸ್ವ ಇತ್ಯೇತ ತೃತೀಯ ಸ್ಥಾನ, ಹುಟ್ಟು ಸಾಯಿ ಹುಟ್ಟು ಅಷ್ಟೇ ಆಗ್ತಾ ಇರೋದಲ್ಲಿ ಅಧೋಗತಿ ಆಗುತ್ತೆ. ಅದು ಕಷ್ಟಕರವಾದಂತಹ ಸ್ಥಿತಿ. ಇದು ಬಹಳ ದುಃಖ ಬಾಹುಳ್ಯ, ನಿರಂತರ ಹಸಿವು, ನಿರಂತರ ಬಾಯಾರಿಕೆ, ನಿರಂತರ ಪ್ರಾಣ ಭಯ. ಇದು ಮೂರು ಅವನಿಗೆ ಬೆನ್ನು ಗಟ್ಟಿರುತ್ತೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಸ್ಥಾವರಗಳಿಗೆ. ಇದೇ ದುಃಖ. ಯಾವಾಗಲೂ ಹಸಿವು ಕರ್ಕೊಂಡು ಸಾಕಾಗುತ್ತಾ, ಸಿಕ್ಕಾಪಟ್ಟೆ ಬಾಯಾರಿಕೆ, ಸಿಕ್ಕಾಪಟ್ಟೆ ಹಸಿವು, ಆಮೇಲೆ ಪ್ರಾಣ ಭಯ, ಪ್ರತಿ ಕ್ಷಣಕ್ಕೂ ಪ್ರಾಣ ಭಯ. ಹೀಗೆ 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 ನೋಡ್ತಾನೆ ಇರ್ತೀವಿ. ಈ ಪಕ್ಷಿ ನೋಡು, ಹೀಗೆ ನೋಡ್ತೀವಿ, ಹೀಗೆ ನೋಡ್ತೀವಿ, ಎಲ್ಲಿ ಬೇರೆ ಅಂಥದ್ದು ಹಿಡ್ಕೊಂಡ್ಬಿಡ್ತಾರೆ, ಹಾಯಿಸ್ಬಿಡ್ತಾರೆ. ದುಃಖ ಬಾಹುಲ್ಯವಾಗಿರ್ತಕ್ಕಂತಹ ಜನ್ಮವು ಪಾಪದಿಂದ ಬರುವಂತಹ ಜನ್ಮ, ಅದರಲ್ಲಿ ಸ್ಥಾವರಾಂತದವರೆಗೂ ಇರತಕ್ಕಂತಹ ಜನ್ಮ. ಇದು ಸ್ವಾಭಾವಿಕವಾದ ಅಶಾಸ್ತ್ರೀಯವಾದಂತಹ ಪ್ರವೃತ್ತಿಯಿಂದ ಪಡೆಯುವಂತಹದ್ದು. ಇದು ಬಹಳ ಕಷ್ಟಕರವಾದಂತಹ ಸ್ಥಿತಿ. ಇದಕ್ಕೆ ಹೋಗಬೇಡಿ ಇರೋಕ್ಕೋಸ್ಕರ ಶಾಸ್ತ್ರ ಅದನ್ನು ಹೇಳುತ್ತೆ. ಅಥಾತೋ ಅಧರ್ಮ ಜಿಜ್ಞಾಸ, ಅಥಾತೋ ಧರ್ಮ ಜಿಜ್ಞಾಸ ಆದ್ರೆ ಅಧರ್ಮ ಜಿಜ್ಞಾಸ ಪರಿಹರ್ತವ್ಯ, ಪರಿಹರಣೀಯ, ಪರಿಹರಣಾರ್ಥಂ. ಅದು ಅಧರ್ಮದ ಪ್ರವೃತ್ತಿ ಕಳ್ಕೋಸ್ಕರ ಅಧರ್ಮ ಜಿಜ್ಞಾಸೆ ಮಾಡಬೇಕು, ಧರ್ಮ ಜಿಜ್ಞಾಸೆ ಅನುಷ್ಠಾನ ಮಾಡೋಕ್ಕೋಸ್ಕರ ಮಾಡಬೇಕು ಅಂತ. ಅತೀತಯೋ ಪಥೋಃ ನ ಕತರೇಣ ಚನ ತಾನಿ ಇಮಾನಿ ಕ್ಷುದ್ರಾಣಿ ಅಸಕದ ಆವರ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮೃಯಸ್ವ ಇತ್ಯೇತತ್ ತೃತೀಯಂ ಸ್ಥಾನಂ ಇತಿ ಶ್ರುತೇಃ ಪ್ರಜಾಃ ತಿಸ್ರೋತ್ಯಾಯಮೀಯುಃ ಇತಿ ಮಂತ್ರವರ್ಣೋ. ಒಂದು ಪಂಚಾಗ್ನಿ ವಿಧಿಯ ವಾಕ್ಯ. ಇನ್ನು ಈ ಎರಡು ಮಾರ್ಗಗಳಲ್ಲಿ ಯಾವ ಒಂದು ಮಾರ್ಗದಲ್ಲೂ ಈ ಕ್ಷುದ್ರವಾದ ಪ್ರಾಣಿಗಳು ಹೋಗದೇ ಇದ್ದವರಾಗಿರ್ತಾರೆ. ದಕ್ಷಿಣ ಮಾರ್ಗಲು ಹೋಗಲ್ಲ, ಉತ್ತರ ಮಾರ್ಗಲು ಹೋಗದೇ ಇದ್ದವರಾದಾಗ ಅಸಕದಾವಧಿ ಮತ್ತೆ ರಿಪೀಟ್ ಆಗುವ, ಮತ್ತೆ ಹುಟ್ಟೋದು ಸಾಯೋದು ಆಗುತ್ತುವಂತಹ ಈ ಭೂತಗಳಾಗಿ ಹುಟ್ಟುತ್ತಾರೆ. ಕ್ರಿಮಿಕೀಟವಾಗಿ, ಪಶುಪಕ್ಷಿ ಪ್ರಾಣಿಯಾಗಿ ಹುಟ್ಟುತ್ತಾ ಇರ್ತಾರೆ. ಜಾಯಸ್ವ ಮೃಯಸ್ವ, ಹುಟ್ಟು ಸಾವು, ಹುಟ್ಟು ಹಾಗೆ ಅವನ್ನ ಮಲಗಿಸಿಡ್ತಾರೆ. ಇದು ಮೂರನೇ ಸ್ಥಾನ ಅಂದ್ಬಿಟ್ರು. ತೇನಾಸು ಲೋಕೋಣ ಸಂಪೂರ್ಯತೆ. ಯಾಕೆ ಸ್ವರ್ಗಲೋಕ ತುಂಬಲ್ಲ ಹೇಳೋ? ಹೋಗೋರಿಲ್ಲ. ಇನ್ನು ಹೇಳ್ಬೋದಾಗಿತ್ತು, ತುಂಬಾ ದೊಡ್ಡದಾಗಿದೆ ತುಂಬಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಹೋದಲ್ಲ ವಾಪಸ್ ಬರ್ತಾರೆ ಅಂತ ಹೇಳ್ಬೋದಾಗಿತ್ತು. ಅದೆರಡನ್ನೂ ಹೇಳಿದೆ, ಹೋಗೋರಿಲ್ಲ ಅದ್ರ ತುಂಬಲ್ಲ ಅಂತ ಸಹ ಕೊಡ್ತಾ ಇದೆ ಅಲ್ಲ. ತುಂಬದೇ ಇರೋಕ್ಕೆ ಈ ಮೂರು ಕಾರಣವಾಗೋದು. ಹೋದಲ್ಲ ವಾಪಸ್ ಬಂದು ತುಂಬಲ್ಲ, ಮತ್ತೆ ತುಂಬಾ ದೊಡ್ಡದಾಗಿದೆ ಅದು ತುಂಬಲ್ಲ ಅಂತ ಹೇಳ್ಬೋದಾಗಿತ್ತು. ಎರಡು ಹೇಳಲಿಲ್ಲ. ಮತ್ತೇನ್ ಹೇಳ್ತೋ? ಯಾಕಾಗ ಆ ಮತ್ತೆ ಹೇಳ್ತೋ?
ಹೋಗೋ ಪ್ರಯತ್ನ ಪಡ್ರು, ಆ ಲೋಕಕ್ಕೆ ಪಡ್ಕೊಂಡು ಶಾಸ್ತ್ರೀಯ ಮಾರ್ಗದಲ್ಲಿ ತೊಡಗ್ರಿ ಅಂತ ಹೇಳಿ ಕಾರುಣ್ಯದಿಂದ ಶಾಸ್ತ್ರೀಯ ಮಾರ್ಗದಲ್ಲಿ ತೊಡಗಿಸೋಕ್ಕೋಸ್ಕರ ಹೇಳಂತ ಮಾತದು. ಹೋಗೋರಿಲ್ಲ ಕಣೋ, ಏನ್ ಹೇಳ ಅಂತ, ಪುಣ್ಯ ಲೋಕಕ್ಕೆ ಹೋಗೋರೇ ಇಲ್ಲ ಅಂತ. ಸದ್ಯಕ್ಕೆ ಆ ಪುಣ್ಯಕ್ಕೆ ಹೋಗ್ತೀನಿ ಅಂತ ಅಂದ್ಕೋ, ಅಗ್ನಿಹೋತ್ರಾದಿಗಳು ಮಾಡು. ಮಾಡ್ತಾ 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 ಅರ್ಧದಲ್ಲಿ ನಿಮಗೆ ವಿನಷ್ಟೇ ಕಾಮೆ ಸಾಮೀಕೃತೆ ವಿನಷ್ಟೇ ಕಾಮೆ ತದೇವ ಅಗ್ನಿಹೋತ್ರಾದಿಕಂ ನಿತ್ಯಂ ಸಂಪದ್ಯತೆ. ನಿತ್ಯಾಗ್ನಿಹೋತ್ರ ಬಿಡುತ್ತೆ, ಆಮೇಲೆ ತಿಳ್ಕೊಂಡ್ಬಿಡ್ತೀವಿ ಅಧ್ಯಾತ್ಮ ವರ್ಗಕ್ಕೆ. ಅದಕ್ಕೋಸ್ಕರ ಸ್ವರ್ಗಲೋಕ ಶಾಸ್ತ್ರ ಯಾಕೆ ತುಂಬಾ ವರ್ಣನೆ ಮಾಡುತ್ತೆ ಅಂದ್ರೆ, ಸ್ವರ್ಗಕ್ಕೋಸ್ಕರ ಕರ್ಮ ಮಾಡುವಂತ ರಾಗ್ರೀನಕ್ಕೋಸ್ಕರಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಶಾಸ್ತ್ರ ತಾತ್ಪರ್ಯ ಅಲ್ಲ. ಅಂಥ ಉತ್ತಮವಾದ, ಅಂಥ ಭೋಗಯುಕ್ತವಾದ, ಅಂಥ ಸಮೃದ್ಧವಾದ ಲೋಕ ಅಂತ ತುಂಬಾ ನಮ್ಗೆ ಟೆಂಪ್ಟ್ ಮಾಡಿ ಅಗ್ನಿಹೋತ್ರಾದ ಕರ್ಮ ನಮ್ಮನ್ನು ತೊಡಗಿಸತ್ತೆ. ಈ ತೊಡಗ್ತಾ ಮಾಡ್ತಾ ಮಾಡ್ತಾ ನಿಮಗೆ ಅನ್ಸತ್ತೆ, ಅಯ್ಯ ಸ್ವರ್ಗೂ ಬೇಡ ಏನು ಬೇಡ, ನನಗೆ ಪರಮಾತ್ಮನೇ ಬೇಕು ಅಂತ. ಅದು ನನ್ನ ಉದ್ದೇಶ. ಅದಕ್ಕೆ ಬರೋದು ಅಗ್ನಿಹೋತ್ರ ಮಾಡ್ತಾ ಮಾಡ್ತಾ ಏನಾಗ್ಬಿಟ್ಟು ಚಿತ್ತ ಶುದ್ಧಿ ಆಗ್ಬಿಟ್ಟು, ಅಗ್ನಿಹೋತ್ರವೂ ಬೇಡ, ಪುಣ್ಯದಕ್ಕೂ ಬೇಡ, ಇದು ಉತ್ತರ ಮಾರ್ಗೂ ಬೇಡ, ತತ್ವಜ್ಞಾನ ಬೇಕು, ನನಗೆ ಆತ್ಮಜ್ಞಾನ ಬೇಕು ಅಂತ ಬಂದ್ಬಿಡ್ತಾನೆ. ಅದು ಈ ವೈದಿಕವಾದ ಕರ್ಮದಿಂದಲೇ ಬರುವಂತಹ ಸಂಸ್ಕಾರ ಅದು. ಅದಕ್ಕೋಸ್ಕರ ಶಾಸ್ತ್ರ ಬಹಳ ತಾತ್ಪರ್ಯದಿಂದ ಆಗ್ರಹಪೂರ್ವಕವಾಗಿ ವೈದಿಕ ಕರ್ಮವನ್ನು ಪ್ರತಿಪಾದನೆ ಮಾಡುತ್ತೆ. ಜಾಯಸ್ವ ಮರಿಯಸ್ವ ಐತಿ ತೃತೀಯ ಸ್ಥಾನ ಅಂತ ಹೇಳ್ಕೊಂಡು, ತಿಸ್ಸಹ ಪ್ರಜಾ, ಮೂರು ತರಹ ಪ್ರಜೆಗಳು ಈ ಎರಡು ಮಾರ್ಗವನ್ನು ಅತ್ಯಾಯ ನೀರು ಹೋಗ್ಬಿಟ್ರಂತೆ. ದಕ್ಷಿಣ ಮಾರ್ಗವನ್ನು ಹೊಂದಿಲ್ಲ, ಮತ್ತೆ ಉತ್ತರ ಮಾರ್ಗವನ್ನು ಹೊಂದಿಲ್ಲ. ಈ ಮೂರನೇ ಪ್ರಜೆಗಳು ಅಂತ ಹೇಳ್ತಾರೆ ಇವರಿಗೆ. ದಕ್ಷಿಣ ಮಾರ್ಗದ ಹೋಗೋರು ಒಬ್ರು, ಉತ್ತರ ಮಾರ್ಗದ ಹೋಗೋರು ಇನ್ನೊಬ್ರು. ಈ ಎರಡು ಮಾರ್ಗದ ಹೋಗದೆ ಇರೋರು ಇದಾರಲ್ಲ, ಅವರು ತಿಸ್ಸಹ ಪ್ರಜಾ, ಮೂರನೇ ಜಾತಿಯ ಕ್ಯಾಟಗರಿಯವರಾದ ಪ್ರಜೆಗಳು ಈ ಎರಡು ಮಾರ್ಗ ನೀರು ಹೋಗ್ಬಿಟ್ರು ಅಂದ್ರೆ ಸ್ಥಾವರ ಜಂಗಮಕ್ಕೆ ಅಧೋಗತಿಗೆ ಹೋಗ್ಬಿಟ್ರು ಅಂತ ಹೇಳಿ ಇದು ಮಂತ್ರವರ್ಣ. ಇದು ಅದು ಬ್ರಾಹ್ಮಣ, ಯಾವುದೋ ಚಾಂದೋಗ್ಯ, ಇದು ಮಂತ್ರವರ್ಣದ. ಇದು ಪೂರ್ವಾರ್ಧ ಉತ್ತರಾರ್ಧ ಏನು ಗೊತ್ತಿಲ್ಲ. ಪ್ರಜಾಹತಿ ಸರ್ವತ್ಯಾಯ ಮೀಯೋ ಇಷ್ಟೇ ಗೊತ್ತಿದೆ ಕೇಳೋರು. ಅಲ್ಲ, ಹಿಂದಿಂದು ಐದರ ಆರಣ್ಯಕ ಕೊಟ್ಟಿದ್ದಾರೆ. ಋಗ್ವೇದ ಮಂಡಲ 8, 101, 14 ಅದು ಕೊಟ್ಟಿದ್ದಾರೆ ಸ್ವಾಮಿಗಳು, ಅಲ್ಲೂ ಇದೆ ಅಂತೆ. ಈಗ ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿಗಳು ಅಂತ ವಿಚಾರ. ವಿಶುದ್ಧ ಸತ್ವಸ್ಯತೋ ನಿಷ್ಕಾಮಸ್ಯ ಇವ ಬಾಹ್ಯಾದನಿತ್ಯಾತ್ ಸಾಧ್ಯ ಸಾಧನ ಸಂಬಂಧಾತ್ ಇಹ ಕೃತಾತ್ ಪೂರ್ವಕೃತಾತ್ವಾ ಸಂಸ್ಕಾರ ವಿಶೇಷೋದ್ಭವಾತ್ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ. ಕಷ್ಟ ಶ್ಲೋಕನ, ಈ ವಾಕ್ಯನ ಒಳ್ಳೆ ವಾಕ್ಯ. ಒಳ್ಳೆ, ನಾನೇನಾದ್ರೂ ಮೋದಿ ಜಾಗದಲ್ಲೋ ಅಥವಾ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಂದು 10 ಎಕರೆ ಜಾಗ ಹಚ್ಕೊಂಡ್ಬಿಡ್ತಿದ್ದೆ. 10 ಎಕರೆ ಜಾಗ ಒಳ್ಳೆ ಉದ್ಯಾನವನ ಸೆಂಟ್ರಲ್ಲಿ ಒಂದು 100x200 ದೊಡ್ಡ ದೇವಸ್ಥಾನ ಕಟ್ಟಿ ಸೆಂಟ್ರ್ ಮಧ್ಯದಲ್ಲಿ 3 ಪೌಳಿ ಇರಕ್ಕೆ. ಮೊದಲನೇ ಪೌಳಿಯೊಳಗೆ ಉಪನಿಷತ್ತಿನ ಭಾಷ್ಯಗಳು ಮಂತ್ರಗಳು, 2ನೇ ಪೌಳಿಯೊಳಗೆ ಭಗವದ್ಗೀತಾ ಶ್ಲೋಕಗಳು ಭಾಷ್ಯಗಳು, 3ನೇ ಪೌಳಿ ಬ್ರಹ್ಮಸೂತ್ರ ಸೂತ್ರಗಳು ಭಾಷೆ ಕೊಟ್ಟು 4ನೇ ಪೌಳಿ ಮಾಡಿಬಿಟ್ಟು ಮಧ್ಯದಲ್ಲಿ 6 ಎತ್ತು ಶಂಕರಾಚಾರ್ಯ ವಿಗ್ರಹ, ಚಿನ್ನದ್ದು. ಏನ್ ಹೇಳಿ, ಗೋಲ್ಡನ್ ಚಿನ್ನದ ಶಂಕರಾಚಾರ್ಯ ವಿಗ್ರಹ 6 ಎತ್ತು ಮಾಡಿ ಒಂದು ದೊಡ್ಡ ಆಚಂದಾರ್ಕ ಗ್ರಾನೈಟ್ ಬಳಸ್ಬಿಡ್ತಿದ್ದೆ. ಯಾಕೆ ಗ್ರಾನೈಟ್ ಬಳಸ್ಬೇಕು? ಬಳಸೋಗ್ಬಾರ್ದು, ಚಂದ ಇರೋರ್ಗೂ ಇರ್ಬೇಕು ಭಾಷ್ಯ. ಹಾಂಗ್ ಮಾಡ್ಬಿಡ್ತಿದ್ದೆ. ಏನ್ ಮಾಡಿದೆ, ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥಾಹ, ನಮ್ದೆಲ್ಲ ಈಡೇರಲ್ಲ, ಏನ್ ಮಾಡಿದೆ ಅಷ್ಟೇ. ಆಗಲಿ ಪರಿಶುದ್ಧ ಅಂತಃಕರಣಾದವನಿಗೆ ವಿಶುದ್ಧ ಸತ್ವ, ವಿಶುದ್ಧಂ ಸತ್ವಂ ಯಸ್ಯ ಸಹ ತಸ್ಯ. ಸತ್ವ ಅಂದ್ರೆ ಅಂತಃಕರಣ ಪರಿಶುದ್ಧ. ಅಲ್ಲಿ ವೀರದ ಏನ್ ಹೇಳ್ತಿದ್ದಾರೆ ಅಂದ್ರೆ, ಚೆನ್ನಾಗಿ ತೊಳೆದಂತಹ ಅಂತಃಕರಣ, ವಾಸನೆ ಇರಬಾರ್ದು. ಆ ಸಂಸ್ಕಾರ ವಾಸನೆ ಇದ್ರೆ ಅದನ್ನು ಆತ್ಮವಿಚಾರ ಮಾಡಕ್ಕಾಗಲ್ಲ. ಮುಂಚೆ ಸ್ಥೂಲವಾದಂಥದ್ದು ಹೋಗ್ಬೇಕು, ಆಮೇಲೆ ವಾಸನಾ ಸಮೇತ ಕಿತ್ತು ಹೋಗ್ಬೇಕು. ಪೂರ್ತಿ ಪರಿಶುದ್ಧವಾದ ಅಂತಃಕರಣವುಳ್ಳಂತಹ ಸಾಧಕನು. ಅವ್ನಿಗೆ ಇನ್ನೊಂದು ವಿಶೇಷ, ನಿಷ್ಕಾಮಸ್ಯ. ಐಹಿಕ ಆಮುಷ್ಪಿಕ ಭೋಗಗಳಲ್ಲಿ ಯಾವ ಬೈಕಿಯೂ ಇಟ್ಕೊಂಡಿಲ್ಲ ಅವನು. ನನ್ನ ಮಕ್ಳಿಗೆ ಹಿಂಗಾಗಬೇಕು, ನಮ್ಮ ಮೊಮ್ಮಕ್ಳು ಹಿಂಗಾಗಬೇಕು, ನನ್ನ ಹೆಂಡತಿಗೆ ಹಂಗಾಗಬೇಕು, ಏನ್ ಭಗವಂತ ಹೆಂಗಿಟ್ಟಿದಾನೋ ಹಂಗೆ ನಡ್ತಾ ಹೋಗ್ತಾನೆ. ಅವ್ನು ಮಾತ್ರ ಅವನ ಗುರಿಯೆಲ್ಲ ಪರಮಾತ್ಮನ ಕಂಡ್ಕೊಳ್ಳೋದೇ ಮುಖ್ಯವಾಗಿರುತ್ತೆ. ಹಾಗಾಗಿ ಬೈಕಿಯಲ್ಲಿ ಇರುವ ಅನಿತ್ಯವಾದ ಹೊರಗಿನದಾದ, ನೋಡಿ ಬಾಹ್ಯವಾಗಿರೋದೆಲ್ಲ ಅನಿತ್ಯ ಅಂತ ತೋರಿಸ್ತಾ ಇದ್ದಾರೆ. ಬಾಹ್ಯಾದ ನಿತ್ಯ, ನಮ್ಮ ಹೊರಗೆ ನಮ್ಮ ಅರಿವಿಗೆ ಆಬ್ಜೆಕ್ಟ್ ಆದ ಗೋಚರವಾದದ್ದು ಏನೇನಿದೆಯೋ ಎಲ್ಲ ಅನಿತ್ಯ. ಅನಿತ್ಯ ಅಂದ್ರೇನೋ
ಅನಿತ್ಯ ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ, ಕ್ಷಣಿಕ, ನಾಶವಾಗೋದನ್ನ ನೆಚ್ಕೊಂಡು ಹೋದ್ರೆ ಏನಾಗುತ್ತೆ? ಇವು ಗುಳ್ಳೆ ಚೆನ್ನಾಗಿದೆ ಹೇಳ್ಕೊಂಡು ಏನಾಗುತ್ತೆ? ಹೇಳ್ಕೊಂಡು ಗುಳ್ಳೆ ಹೊಡೆದೋಗುತ್ತೆ, ದುಃಖ ಆಗುತ್ತೆ ಅಷ್ಟೇ. ಅನಿತ್ಯ ಅಂದ್ರೆ ಅಶಾಶ್ವತ, ತಾತ್ಕಾಲಿಕ. ಅಂಥ ಒಂದು ಹೊರಗಿನದಾಗಿರುವ ಸಮಸ್ತ ಲೋಕಗಳು, ಸಮಸ್ತ ಭೋಗಗಳು, ಸಮಸ್ತ ಧನಕನಕ ವಾಹನ ವಸ್ತು ಎಲ್ಲವೂ ಅನಿತ್ಯ ಅಂತ ಹೇಳಿ ಅದನ್ನ ಕಣ್ಣು ಗೊತ್ತು ಮಾಡಿಕೊಂಡು ಇದೆಲ್ಲ ಸಾಧ್ಯ. ಒಂದು ಸಾಧನೆ ಮಾಡಿ ಒಂದನ್ನು ಪಡ್ಕೊಳ್ಳೋದು, ಅಗ್ನಿಹೋತ್ರ ಮಾಡಿ ಸ್ವರ್ಗ ಪಡ್ಕೊಳ್ಳೋದು, ಅಗ್ನಿಹೋತ್ರ ಸಾಧನ, ಸ್ವರ್ಗ ಸಾಧ್ಯ. ಹಾಗೆ ದುಡ್ಡನ್ನು ತಗೊಂಡು ಮನೆ ತಗೊಳ್ಳೋದು, ದುಡ್ಡು ಸಾಧನ, ಮನೆ ಸಾಧ್ಯ. ಏನೋ ದುಡ್ಡು ತಗೊಂಡು ಬಂಗಾರ ತಗೊಂಡ್ರೆ ದುಡ್ಡು ಸಾಧನ, ಬಂಗಾರ ಸಾಧನ ಇದೆಯಲ್ಲ, ಒಂದು ಇನ್ಸ್ಟ್ರೂಮೆಂಟು, ಒಂದು ಇದರಿಂದ ಒಂದು ಎಫೆಕ್ಟ್, ಒಂದು ಸಾಧನೆಯಿಂದ ಪಡ್ಕೊಳ್ಳೋದು ಎಫೆಕ್ಟ್. ಎರಡು ಅನಿತ್ಯ, ಎರಡು ಕೃತಕ, ಎರಡು ದೋಷ. ಈ ಸಾಧನ ಸಂಬಂಧವಾಗಿರುವ ಈ ಲೋಕದಿಂದ ಅದು ಇಹಕೃತ, ಅದು ವಿರಕ್ತನಾಗಿದ್ದಾನೆ. ಹೆಂಗ್ ವಿರಕ್ತನಾದ? ವೈರಾಗ್ಯ ಹೆಂಗ್ ಬಂದ್ಬಿಡ್ತೋ? ಅದು ಇಹಕೃತ ಪುಣ್ಯಕರ್ಮಣ, ಇಲ್ಲಿ ಮಾಡಿದ್ದಾದ ಪುಣ್ಯಕರ್ಮದಿಂದಲಾದ್ರೂ ಆಗ್ಬೋದು. ಪೂರ್ಯಕೃತ ಜನ್ಮಾಂತರಲ್ಲಿ ಮಾಡಿದ್ದಾದ ಪುಣ್ಯಕರ್ಮದಿಂದಲಾದ್ರೂ ಆಗ್ಬೋದು. ಯಾರಿಗೆ ವೈರಾಗ್ಯ ಬಂದಿದೆಯೋ ಅವ್ರು ಪುಣ್ಯಾತ್ಮ ಅಂತ ಹೆಸರು. ಯಾರ ಚಿತ್ತದಲ್ಲಿ ವಿಕ್ಷೇಪ ಚಾಂಚಲ್ಯ ಜಾಸ್ತಿ ಇದೆಯೋ ಅದು ಪಾಪದ ಫಲ. ಜ್ಞಾಪಕ ಮಾಡ್ಕೋ, ಚಿತ್ತ ಚಾಂಚಲ್ಯ, ಚಿತ್ತ ವಿಕ್ಷೇಪ ಪಾಪಕರ್ಮದ ಫಲ. ಅದನ್ನು ದುಷ್ಟ ಚಿಂತನೆ, ದುಷ್ಟ ಭಾವನೆ, ದುಷ್ಟ ಕಲ್ಪನೆ ಇದೆಯಲ್ಲ, ಆ ಪಾಪದಲ್ಲೂ ಗ್ರೇಡು. ಯಾವ ಚಿಂತನೆ ಮಾಡುದು ಚಿಂತೆ ವಿಕ್ಷೇಪವಲ್ಲ, ಪಾಪದ ಫಲ. ಕೆಟ್ಟ ಚಿಂತನೆ, ಕೆಟ್ಟ ಯೋಚನೆ, ಕೆಟ್ಟ ಭಾವನೆ ಮಾಡುದು ಅದು ಇನ್ನೂ ಪಾಪದ ಪರವಾದಿ. ಅದು ಈ ಜನ್ಮದಲ್ಲ ಅದು ಮಾಡಿದಾಗ ಪುಣ್ಯಕರ್ಮ ಆಗ್ಬೋದು, ಜನ್ಮ ಮಾಡಿದಾಗ ಆಗ್ಬೋದು. ಅದರಿಂದ ಒಂದು ಸಂಸ್ಕಾರ ಉಂಟಾಗತ್ತೆ. ಅಂತ ಕಡೆಗೆ ಸಂಸ್ಕಾರನೇ ದೋಷಾಪರೇನು ಗುಣಾಧಾನಂ ಸಂಸ್ಕಾರ ಅಂತ ಹೇಳಿದ್ದಾರೆ. ದೋಷವನ್ನೆಲ್ಲ ತೊಳಿತಾ ಶಾಸ್ತ್ರೀಯವಾದ ಗುಣಗಳನ್ನು ಇಟ್ಕೊಳ್ಳೋದೆ ಸಂಸ್ಕಾರ. ಆ ಸಂಸ್ಕಾರದ ಒಂದು ವಿಶೇಷ, ಅದರ ಒಂದು ಹೆಚ್ಚುಗಾರಿಕೆ. ಅದು ಎದ್ಗೊಳುತ್ತಲ್ಲ. ನಮ್ಗೆ ಏನಾಗುತ್ತೆ ಗೊತ್ತಾ? ನನಗೆ ಇಹಲೋಕದ ಯಾವ ಭೋಗವೂ ಬೇಕಿಲ್ಲ, ಪರಲೋಕದ ಯಾವುದು ಬೇಡ, ನನಗೆ ನಿತ್ಯನಾದ ಪರಮಾತ್ಮನೇ ಬೇಕು ಅನ್ನುವಂಥ ತೀವ್ರ ತಹತೆ ಬರುತ್ತಲ್ಲ, ಅವನನ್ನೇ ವಿರಕ್ತ, ಸನ್ಯಾಸಿ, ಮುಮುಕ್ಷು, ಸಾಧಕ ಅಂತ ಅವನನ್ನೇ ಹೇಳೋದು ನಾವು. ಸನ್ಯಾಸಿ ಕಾಯಿ ಬಟ್ಟೆ ಹೊಟ್ಟವನ್ನೆಲ್ಲ ಹೇಳೋದು. ಸನ್ಯಾಸಿ ಯಾರೋದು? ಹೆಂಗಸರು ಆಗ್ಬೋದು. ಏನಕ್ಕೆ? ಈ ಆತ್ಮನೇ ಬೇಕು, ಪರಮಾತ್ಮನೇ ಬೇಕು ಅನ್ನೋ ತೀವ್ರ ಇಚ್ಛೆ ಬಂದ್ಬಿಟ್ರೆ ಅವರು ಅಜೇ ಸಾಮ್ಯೇತು ಏಕೇಚಿತ್ತೆ ಸ್ತ್ರೀಯಾದಯೋಪಿ ಎಂದು ಶಂಕರಾಚಾರ್ಯರು. ಅವ್ರು ಸ್ತ್ರೀಯೇ ಆಗಲಿ, ಚಂಡಾಲ ಆಗಿರ್ಲಿ, ಮ್ಲೇಚ್ಛರಾಗಿರ್ಲಿ, ಈ ಆತ್ಮನೇ ಬೇಕು, ತತ್ವಜ್ಞಾನವೇ ಬೇಕು ಅಂತ ಹೇಳಿ ಅದಕ್ಕೆ ತಹತಾಡ್ತಾ ಕಂಡುಕೊಂಡ ಅಂದ್ರೆ ಮುಕ್ತ ಆಗ್ತಾನೆ. ಈ ಸಂಸ್ಕಾರ ವಿಷಯ ಎದ್ಕೊಳ್ಳೋದ್ರಿಂದ ವಿರಕ್ತನಾಗ್ಬಿಟ್ಟ. ವಿರಕ್ತನಾದವನಿಗೆ ಪ್ರತ್ಯಗಾತ್ಮನನ್ನು ವಿಷಯ ಮಾಡಿಕೊಂಡಂತ ಒಂದು ಜಿಜ್ಞಾಸೆ ಪ್ರತಿ ಕ್ಷಣಕ್ಕೂ. ನಾನು ಯಾರು? ಅಥಕೋಹಂ, ನಾನು ಯಾಕೆ ನನ್ನ ಒಂದು ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ ಇವುಗಳು ಕೂಡ್ಕೊಂಡು ಯಾಕೆ ಅನ್ಕೊಂಡೆ? ನಾನು ಯಾಕೆ ನನ್ನ ಹೆಂಗಸು ಅನ್ಕೊಂಡೆ? ನಾನು ಹೆಂಗಸ, ನಾನು ಗಂಡಸ. ಹೆಂಗಸು ಗಂಡಸಲ್ಲ ದೇಹಕ್ಕೆ. ಈ ಎಲ್ಲ ಅರಿವಿದೆಯಲ್ಲ, ಪ್ಯೂರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಶುದ್ಧ ಚೈತನ್ಯ, ಅದಕ್ಕೆ ಜಾತಿ ಇಲ್ಲ, ಗುಣ ಇಲ್ಲ, ದ್ರವ್ಯ ಇಲ್ಲ, ಕ್ರಿಯಾ ಇಲ್ಲ, ಸಂಬಂಧ ಇಲ್ಲ, ವರ್ಣ, ಆಶ್ರಮ, ಸಂಬಂಧ ಏನೇನಿಲ್ಲ, ಪುಣ್ಯ ಪಾಪು ಇಲ್ಲ. ಅದಕ್ಕೆ ಎಲ್ಲಕ್ಕೂ ಸಾಕ್ಷಿ ಅದು. ಯಾವ್ದ? ಶುದ್ಧ ಚೈತನ್ಯ, ಅರಿವು. ಯಾವ ಅರಿವಿನಿಂದ ಎಲ್ಲವನ್ನು ಬೆಳಗುತ್ತೀವಿಯೋ ನಾವು, ಯಾವ ಅರಿವಿಗೆ ಎಲ್ಲವೂ ಗೊತ್ತಾಗುತ್ತಿದೆಯೋ ಆ ಅರಿವಿಗೆ ಬುದ್ಧಿ ಅರಿವಲ್ಲ, ಅದು ಬುದ್ಧಿ ಅರಿವನ್ನು ಅರಿಯುತ್ತೆ. ಬುದ್ಧಿ ಗೊತ್ತಾಯ್ತು ಗೊತ್ತಾಗತ್ತೆ. ಬುದ್ಧಿ ಗೊತ್ತಾಗಲೇ ಹೋದ್ರೆ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗತ್ತೆ. ಬುದ್ಧಿ ಗೊತ್ತಾಗಿದ್ದು ಗೊತ್ತಾಗದೇ ಇದ್ದದ್ದನ್ನು ಗೊತ್ತು ಮಾಡಿಕೊಳ್ಳುತ್ತಿರೋ ಒಂದು ಅರಿವಿದೆಯಲ್ಲ, ಅವನೇ ಆತ್ಮ, ಅವನೇ ನಿಮ್ಮ ನಿಜ ಸ್ವರೂಪ. ಆ ಒಂದು ಸ್ವರೂಪ ಇದೆ, ಅವನಿಗೆ ಪ್ರತ್ಯೇಕ ಆತ್ಮ ಅಂತ ಹೆಸರು. ತೀರ ಒಳಗೆ ಅಂದ್ರೆ ಎಲ್ಲರ ತಿರುಳು ಸಾರ ಹಾಗಿರ್ತಕ್ಕಂತಹ ಆತ್ಮನ ವಿಷಯ ಮಾಡಿಕೊಂಡ ಒಂದು ಜಿಜ್ಞಾಸೆ. ಅಂದ್ರೇನೋ? ಜ್ಞಾತಿ ಇಚ್ಛಾ ಜಿಜ್ಞಾಸಗಳು. ಜಿಜ್ಞಾಸ ಅಂತ ತಿಳ್ಕೋಬೇಕು ಅನ್ನೋ ಇಚ್ಛೆ. ಯಾವ ರೀತಿ? ಅವಗತಿ ಪರ್ಯಂತವಾಗಿ ಬರೀ ತಿಳ್ಕೋಬೇಕು ಇಚ್ಛೆ ಅಲ್ಲ, ಗೊತ್ತಾಯ್ತು ಅನ್ನುವರೆಗೂ ಪ್ರಯತ್ನ ಪಡುತ್ತಿರುವಂತಹ ಒಂದು ತಿಳ್ಕೋಬೇಕು ಅನ್ನೋ ಇಚ್ಛೆ ಇದೆಯಲ್ಲ, ಅದನ್ನ ಜಿಜ್ಞಾಸೆ ಅಂತ ಇದ್ದಾರೆ. ಕುತೂಹಲದಿಂದ ತಿಳ್ಕೊಳಕ್ಕೆ ಇಷ್ಟಪಡುವವರು ಜಿಜ್ಞಾಸೆ ಏನಲ್ಲ ಭಾಷೆಗಾರರು. ಅವಗತಿ ಪರ್ಯಂತಂ ಜ್ಞಾನಂ ಸನ್ನಾಚ್ಯಾಯ ಇಚ್ಛಾಯ ಕರ್ಮ. ಸನ್ನಾಚ್ಯಾಯ ಇಚ್ಛಾ ವರ್ತತೆ, ತಸ್ಯಾಹ ಇಚ್ಛಾಯ ಕರ್ಮ ಕಿಂ? ಅವಗತಿ ಪರ್ಯಂತಂ ಜ್ಞಾನಂ. ಯತ್ ಅವಗತಿ ಪರ್ಯಂತಂ ಜ್ಞಾನಂ ವರ್ತತೆ ತದೇವ ಜ್ಞಾನಂ ಸನ್ನಾಚ್ಯಾಯ ಇಚ್ಛಾಯ ಕರ್ಮ. ಕರ್ಮ ನಾಮ ಕಿಂ? ವಿಷಯ. ಫಲರೂಪತ್ತ ಇಚ್ಛಾಯ ಮುಂದಕ್ಕೆ.
ಗೊತ್ತಾಯ್ತು ಅಂತ ಆಗ್ಬೇಕು. ಹೋ ಇವಾಗ ಅರ್ಥ ಆಯ್ತಾ, ನಾನು ಯಾರು ಗೊತ್ತಾಯ್ತಾ, ನಾನು ಹೆಂಗಸು ಅಂದ್ಕೊಂಡ್ರೆ ಯು ಆರ್ ಫೇಲ್, ನೀವು ಫೇಲ್. ನೀವು ನಾನು ಹುಟ್ಟಿದ್ದೀನಿ ಅಂದ್ಕೊಂಡ್ರೆ ಯು ಆರ್ ಫೇಲ್. ನಾನು ಹುಟ್ಟಿದ್ದೀನಿ, ನಾನು ಮಾಡೋನು, ತಿಳ್ಕೊಳ್ಳೋನು, ಅನುಭವಿಸೋನು, ನನ್ನ ಜಾತಿ ಕುಲ ಗೋತ್ರ ವರ್ಣ ಶ್ರಮ ವಯಸ್ಸು ಅವಸ್ಥೆ ಇದೆ ಅಂದ್ರೆ ಅನ್ಫಿಟ್, ನೋ ಅಡ್ಮಿಷನ್, ನಿಂಗೆ ಪ್ರವೇಶ ಇಲ್ಲ, ನಿಂಗೆ ಇದಿಲ್ಲ ಅಂದ್ಬಿಡ್ತದೆ. ಹಾಗಾಗಿ ಗೊತ್ತಾಯ್ತು ಅನ್ನೋವರೆಗೂ ಪ್ರಯತ್ನ ಪಡುವಂತಹ ಒಂದು ತೀವ್ರ ತಹತೆ ಇದೆಯಲ್ಲ, ಅದು ಉಂಟಾಗುತ್ತೆ, ಶುರು ಆಗುತ್ತಂತೆ. ಅದು ಉಂಟಾಯ್ತು ಅಂದ್ರೆ ನೋಡು ಮಾಡ್ಕೊಬಿಡ್ತಾರೆ, ಅದು ಹೊರಡುತ್ತೆ. ಅದಕ್ಕೋಸ್ಕರವಾಗಿ ನಿಷ್ಕಾಮನಾಗಿ ಅದು ವಿರಕ್ತನಾಗಿ ಶಾಸ್ತ್ರೀಯ ಕರ್ಮೋಪಾಸನೆ ಮಾಡ್ತಾ ಹೋಗ್ಬೇಕು. ಅಚಂಚಲವಾದ ಭಗವಂತನ ಭಕ್ತಿ ಇಟ್ಕೋಬೇಕು. ಪರಮೇಶ್ವರಲ್ಲಿ ತೀವ್ರವಾದ ಪರಮ ಪ್ರೇಮ ಭಕ್ತಿ ಇಟ್ಕೊಂಡು ಭಕ್ತಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಸಿದ್ಧನಾಗ್ಬಿಡ್ತಾನೆ, ಮುಕ್ತನಾಗ್ಬಿಡ್ತಾನೆ. ಭಗವದ್ಭಕ್ತಿ ಆಗೋಲ್ಲ, ಪರಮಾತ್ಮನ ಪ್ರೇಮ ಬಹಳವಾದ ಮುಖ್ಯವಾದಂತಹದ್ದು. ತದೇ ತದ್ವಸ್ತು ಭ್ರಷ್ಟ ಪ್ರತಿವಚನ ರಕ್ಷಣೆಯ ಶ್ರುತ್ಯ ಪ್ರದರ್ಶ್ಯತೆ ಕೇನೇಶಿದ ಮಿಥ್ಯಾಜ್ಯಯ. ಈ ವಸ್ತುವನ್ನ ಈ ವಸ್ತುವನ್ನ, ಈ ಪರಮಾರ್ಥ ವಸ್ತುವನ್ನ ಪ್ರಶ್ನ ಪ್ರತಿವಚನೆ, ಶಿಷ್ಯನ ಪ್ರಶ್ನೆ, ಗುರುಗಳ ಪ್ರತಿವಚನೆ. ಇಲ್ಲಿ ಶಿಷ್ಯನ ಹೆಸರು ಇಲ್ಲ, ಗುರುಗಳ ಹೆಸರು ಇಲ್ಲ, ಇದು ವಿಶೇಷ. ಈ ಇದರಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಸುಕೇಶಾಚ ಭಾರದ್ವಾಜ ಶೈಭ್ಯಶ್ಚ ಸತ್ಯಕಾಮ ಶೌರ್ಯಾಯಣಿ ಚ ಗಾರ್ಗ್ಯ ಕೌಶಲ್ಯಶ್ಚಾಶಲಾಯನ ಭಾರ್ಗವೋ ವೈದದ್ಭಿ ಕವಂದಿಕಾಚ 6 ಜನ ಶಿಷ್ಯರು. ಪಿಪ್ಪಲಾದರು ಗುರುಗಳು. ಕಠದಲ್ಲಿ ಋಷಿಕೇತ ಶಿಷ್ಯ ಯಮ ಗುರು, ಭೃಗುವಿನಲ್ಲಿ ಭೃಗು ಶಿಷ್ಯ ವರುಣ ಗುರು, ಎಲ್ಲ ಉಂಟು. ಆ ಯಾಜ್ಞವಲ್ಕ್ಯ ಗುರುಗಳು ಜನಕ ಶಿಷ್ಯ, ಯಾಜ್ಞವಲ್ಕ್ಯ ಗುರು ಮೈತ್ರೇಯಿ ಶಿಷ್ಯ, ಈಗ ಉಂಟು. ಈ ಉಪನಿಷತ್ತು ಪ್ರಶ್ನೋತ್ತರ ರೂಪ ಇದೆ, ಅದೇ ಗುರು ಶಿಷ್ಯರ ಹೆಸರಿಲ್ಲ. ಹಾಗೆ ಅದಕ್ಕಾಗಿ ಶ್ರುತಿ ತಾನೇ ಪ್ರಶ್ನೆಯನ್ನು ಹಾಕಿಸ್ಕೊಂಡು ತಾನೇ ಉತ್ತರ ಕೊಡ್ತೀವಿ. 2 ರೂಪದಲ್ಲಿ ಪ್ರಶ್ನೆ ಪ್ರತಿವಚನ ರೂಪ ಶ್ರುತಿ ಸ್ವಯಮೇವ ತತ್ವಂ ಆವಿಷ್ಕರೋತಿ ಅಸ್ಮಾನ್ ಪ್ರತಿ, ನಮಗೋಸ್ಕರ ತತ್ವ ತೋರಿಸ್ತಾ ಇದೆ. ಈ ಪರಮಾರ್ಥ ತತ್ವವನ್ನ, ಆತ್ಮವಸ್ತುವನ್ನ ಪ್ರಶ್ನ ಪ್ರತಿವಚನ ರೂಪವಾಗಿರ್ತಕ್ಕಂತಹ ಶ್ರುತಿಯಿಂದ ತೋರಿಸ್ಕೊಡಲಾಗತ್ತೆ. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ, ಈ ರೀತಿಯಾಗಿರ್ತಕ್ಕಂತಹ ಉಪನಿಷತ್ತಿನಿಂದ. ಇತ್ಯಾಜ್ಯಯ ಉಪನಿಷದಾ ಕಾಟಕೇಶ ಉಕ್ತಂ, ಕಾಟಕ ಉಪನಿಷತ್ತಲ್ಲೂ ಕೂಡ ಈ ವಿಚಾರವನ್ನು ಹೇಳಿದಂತೆ. ಏನ್ ಹೇಳಿದ್ದಾರೆ? ಪರಾಂಚಿಖಾನಿ ವಿತರಣ ಸ್ವಯಂಭೋ ತಸ್ಮಾತ್ ಪರಾಂಗ್ ಪಶ್ಯ ದಿನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಖ್ಯತ್ ಆವರ್ತ ಚಕ್ಷುರಮೃತತ್ವಮಿಚ್ಛನ್ ಆವರ್ತ ಚಕ್ಷು ಇತ್ಯಾದಿ ಇತ್ಯಾದಿ ಉತ್ತಮ. ಪರಮಾತ್ಮನು ಇಂದ್ರಿಯಗಳನ್ನ, ಖಾನಿಯಿಂದ ಇಂದ್ರಿಯಗಳನ್ನ ಹೊರಮುಖವಾಗಿ ಕೊರೆದಿರುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬರು ಹೊರಗಡೆಯಲ್ಲಿಯೇ ನೋಡುತ್ತಾರೆ. ನಿಂದೆಲ್ಲ ಕಂಡ ತಪ್ಪು. ಶ್ರುತಿ ಹೇಳ್ತಾ ಇದೆ, ನೀ ಪಾಪ ನಿಂಗೇನ್ ತಪ್ಪು ಮಾಡ್ತಿಲ್ಲ, ಪರಮಾತ್ಮ ಹಾಗೆ ಇಂದ್ರಿಯಗಳು ಹೊರಮುಖ, ಯಾಕಪ್ಪ ಹೊರಮುಖ ಕೊರಿಬೇಕಾಯ್ತವನ, ಒಳಮುಖ ಕೊರದಿಲ್ಲ, ಒಳಗಡೆ ನೋಡ್ಕೊಡ್ತಿದ್ವಿ. ಪರಮಾತ್ಮ ಮಾಡಿದರೆ ತಪ್ಪು ಅಂತ ಪರಮಾತ್ಮ ಹಾಕ್ತಾ ಇದೆ ಶ್ರುತಿ. ನಮ್ಗೆ ಸ್ವಲ್ಪ ಎಂಕರೇಜ್ ಕೊಡಕ್ಕೆ, ಏನು ಮಾಡ್ಬೇಡಿ, ನೀವು ಆರೋಗ್ಯ ಚಕ್ಷರಾಗಿ ಅಂತರ್ಮುಖರಾಗ್ರಿ, ನಿಮ್ಗೆ ಪರಮಾತ್ಮ ಗೊತ್ತಾಗ್ತಾನೆ, ನಿಮ್ದೇನು ತಪ್ಪಿಲ್ಲ ಕಣ್ರೋ. ಇಂದ್ರಿಯಗಳನ್ನು ಪರಮಾತ್ಮ ಹಾಗೆ ಇಟ್ಬಿಟ್ಟಿದ್ದಾನೆ, ಹೊರಗಡೆ ನೋಡೋ ಹಾಗೆ ಇಟ್ಬಿಟ್ಟಿದ್ದಾನೆ. ಹಾಗೆ ಎಲ್ಲರೂ ಹೊರಗಡೆಯಲ್ಲೇ ನೋಡ್ತಾರೆ. ಒಬ್ಬನೊಬ್ಬ ಧೀರ ವಿವೇಕಿ ಋಷಿಕೇತನಂಥ ಮಹಾತ್ಮ ಅಮೃತತ್ವವನ್ನೇ ಇಷ್ಟಪಡುತ್ತಾ ಅಂತರ್ಮುಖವಾದ ದೃಷ್ಟಿಯುಳ್ಳವನಾಗಿ ಒಳಗೆ ವಿಚಾರ ಮಾಡ್ತಾ ಹೋಗ್ತಾನೆ, ಅನ್ಕೊಂಡ್ಬಿಡ್ತಾನೆ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂಚ ಕೃತ್ಸ ಬ್ರಹ್ಮ ಪ್ರಾಪ್ತೋ ಮೃಜೋ ಭೂತಿ ಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮಮೇವ. ಅಲ್ವಾ? ಅರ್ಥ ಆಗಿಲ್ವಾ? ಅರ್ಧ ಆಗಿದ್ಯಾ? ಉತ್ತರ ಅರ್ಧ ಆಗಿದೆ, ಪೂರ್ವ ಅರ್ಧ ಆಗಿದ್ಯಾ? ಮೊದಲೇ ಅರ್ಧ ಆಗಿದೆ. ಓಹೋ, ಸರಿಪ್ಪ. ಹಿಂಗೆ ಹಾಗೆ ಇಲ್ಲ, ಎಲ್ಲ ಹೆದರಿಕೆ ಇಲ್ಲ, ಬರ್ಲಿಲ್ಲ ಅಂದ್ರೆ ಹೇಗಿಲ್ಲ, ನಂಗೆ ಆಗಿಲ್ಲ ಸ್ವಾಮಿ ಇದ್ರೆ. ಪ್ರತ್ಯೇಗಾತ್ಮನನ್ನು ಕಂಡುಕೊಳ್ಳುತ್ತಾನೆ, ಅಮೃತತ್ವವನ್ನು ಇಷ್ಟಪಡುತ್ತಾ ಅಂತರ್ಮುಖವಾದ ದೃಷ್ಟಿಯನ್ನು ಹೊಂದಿ ಮೃತವನ್ನು ಕಂಡುಕೊಳ್ತಾನೆ ಒಂದು ವಾಕ್ಯ. ಹಾಗೆ ಮುಂಡಕ್ಕೆ ಕೊಡ್ತಾರೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ ನಾಸ್ತ್ಯ ಕೃತಃ ಕೃತೇನ.
ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಾ. ಇದು ಮುಂಡಕದ ವಾಕ್ಯ. ಲೋಕಾನ್ ಪರೀಕ್ಷಾ कीदृशान् लोकान् साध्य साधन रूपान् सर्वान् लोकान् परीक्षा. किमिति परीक्षा? सर्वम् अनित्यम्, सर्वं कृतकम्, सर्वं दुःखात्मकम्. ಅಷ್ಟೇ. ಜನ್ಮ ಮರಣಾಧಿಕಂ, ಹುಟ್ಟು ಸಾವನ್ನ ಕೂಡಿದ್ದು ದುಃಖಾತ್ಮಕವಾಗಿದ್ದು ಅಂತ ಹೇಳಿ ಎಲ್ಲಾ ಲೋಕಗಳನ್ನು ಪರೀಕ್ಷೆ ಮಾಡಿ ಕರ್ಮಚಿತ, ಕರ್ಮದಿಂದ ಕೂಡಿ ಹಾಕಿದ್ದು ಕರ್ಮ ಕಾರ್ಯ ಅಂತ ಅರ್ಥ. ಇಲ್ಲಿ ಅಕೃತ ಪದಾರ್ಥ ನಾಸ್ತಿ, ನಿತ್ಯವಾದ ಪದಾರ್ಥ ಈ ಸಂಸಾರದಲ್ಲಿ ಇಲ್ಲ. ಅದನ್ನ ಕೃತೇನ ಕಿಂ, ಕರ್ಮದಿಂದ ನಂಗೆ ಏನಾಗಬೇಕಾಗಿದೆ, ಯಾಕೆ ಕರ್ಮ ಮಾಡ್ಬೇಕು ನಾನು, ಕೃತೇನ ಕಿಂ ಇದೆ ಆಕ್ಷೇಪ. ಇದು ಏನ್ ಪ್ರಯೋಜನ? ಅಕೃತವಾದ ನಿತ್ಯವಾದ ಪದಾರ್ಥ ಈ ಸಂಸಾರದಲ್ಲಿ ಇದೆ ಅಂದ್ಮೇಲೆ ಯಾಕೆ ಕರ್ಮ ಮಾಡ್ಬೇಕು ನಾನು ಅಂದ್ರೆ ಸನ್ಯಾಸ ಮಾಡ್ಬಿಡ್ತಾನೆ. ಕೊಡ್ಲಾ ಮಠ ಇದೆ. ತದ್ವಿಜ್ಞಾನ, ಆಮೇಲೆ ತದ್ವಿಜ್ಞಾನ ನಾಮ ಬ್ರಹ್ಮವಿಜ್ಞಾನಕ್ಕೋಸ್ಕರವಾಗಿ ಕೂತ್ಕೊಳಿಪ. ಸಹ ಗುರುಮೇವ ಅಭಿಗಚ್ಚೆ. ಸಹ ಕಹ ಮುಮುಕ್ಷು ಕುತ್ರ ಗಚ್ಚೆ? ಗುರುಮೇವ. ಕೀದೃಶಂ ಗುರುಂ ಗಚ್ಚೆ? ಶ್ರೋತ್ರಿಯೋ ನಾಮ ಕಿಂ? ವೇದಾನಾಂ ಏಕೈಕಂ ಶಾಖಾಮಧೀತ್ಯ ಶ್ರೋತ್ರಿಯೋ ಭವತಿ. ಬ್ರಹ್ಮನಿಷ್ಠಂ, ಬ್ರಹ್ಮಣಿ ನಿಷ್ಠಾ ತಾತ್ಪರ್ಯೇಣ ಅವಸ್ಥಾನ ಪರಿಸಮಾಪ್ತಿ. ಪರಮಾತ್ಮನಲ್ಲಿ ನೆಲೆ ನಿಂತಹ ಮಹಾತ್ಮ ತತ್ವಜ್ಞಾನವನ್ನು ಪಡ್ಕೊಂಡಂತಹ ಗುರುಗಳ ಹತ್ರ ಹೋಗ್ಬೇಕು. ಅವನು ಒಳ್ಳೆ ಶ್ರುತಾಧ್ಯಯನ ಸಂಪೂರ್ಣ ಇರಬೇಕು. ಸಮಸ್ತ ಶಾಸ್ತ್ರಾರ್ಥವನ್ನೆಲ್ಲ ಗೊತ್ತು ಮಾಡಿಕೊಂಡು ಬ್ರಹ್ಮ ವಿಚಾರ ಮಾಡಿ ತತ್ವಜ್ಞಾನದಲ್ಲಿ ನೆಲೆ ನಿಂತಹ ಗುರುಂ ಅಭಿಗಚ್ಚೇತ್ ಅಂತ ಇದ್ದಾರೆ. ಗುರು ಹತ್ರಕ್ಕೆ ಹೋಗ್ಬೇಕಂತೆ. ಆತ್ಮಜ್ಞಾನ ಪಡ್ಕೋಬೇಕು ಅಂದ್ರೆ ಡಿಕ್ಷನರಿ ನೋಡ್ಕೊಂಡು ಆತ್ಮಜ್ಞಾನ ಮಾಡ್ಕೊಕ್ ಹೋಗ್ಬೇಡಿ, ಪುಸ್ತಕ ನೋಡ್ಕೊಂಡು ಹೋಗ್ಬೇಡಿ, ಗುರು ಹತ್ರ ಹೋಗ್ಬೇಕು. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನಾನ್ವೇಷಣ ನ ಕುರ್ಯಾತ್ ಇತಿ ಅವಧಾರಣ ವಿಶೇಷಾರ್ಥ. ಗುರುಮೇವ ಏವಕಾರ ಯಾಕೆ ಹೇಳಿದ್ರು? ಏವ ಎಂಫೆಸಸ್, ಸ್ಟ್ರೆಸ್ ಮಾಡ್ತಾ ಇದೆ, ಒತ್ತಿ ಹೇಳ್ತಾ ಇದೆ. ಅವಧಾನ ಮಾಡೋದು ಗುರುಹತ್ರಕ್ಕೆ. ಆತ್ಮಜ್ಞಾನ ಬೇಕು ಅಂದ್ರೆ, ಬ್ರಹ್ಮಜ್ಞಾನ ಬೇಕು ಅಂತಂದ್ರೆ ನೀವೇ ಪುಸ್ತಕ ಓದ್ಕೊಂಡು ಅದೇನೋ ಇವತ್ತಿನ ಕಾಲದಲ್ಲಿ ಇದ್ರಲ್ಲಿ ಕೇಳ್ಕೊಂಡು ಮೊಬೈಲ್ ಹಾಕೊಂಡು ವಿಚಾರ ಹಾಕೊಂಡು ಕೇಳ್ಕೊಳ್ತೀನಿ, ಮೊಬೈಲ್ ಟಿವಿ, ಹಂಗಲ್ಲ ಆತ್ಮಜ್ಞಾನ ಆಗೋದಿಲ್ಲ. ಆತ್ಮಜ್ಞಾನ ಬೇಕಾದ್ರೆ ಗುರುಹತ್ರಕ್ಕೆ ಹೋಗ್ಬೇಕು. ಅಲ್ಲಿ ಸಮಿತ್ಪಾಣಿ, ಸಮಿತ್ಭಾರ ಗೃಹೀತ ಹಸ್ತಃ, ಸಮಿತ್ಪಾಣಿಯಾಗಿ ಹೋಗ್ಬೇಕಂದ್ರೆ. ಯಾಕೆ? ಸಮಿತ್ತು ಹೇಗೆ ಅಗ್ನಿ ಹಾಕಿದ್ರೆ ಸುಟ್ಟಾಗ್ಬಿಡತ್ತೋ ಹಾಗೆ ನನ್ನ ಎಲ್ಲಾ ಕರ್ಮಗಳು ಸುಟ್ಟಾಕ್ರಿ ನೀವು. ಯಾವ ಕರ್ಮ? ಸಂಚಿತ, ಆಗಾಮಿ, ಪ್ರಾರಬ್ಧ ಎಲ್ಲ ಸುಟ್ಟಾಕ್ರಿ. ಕರ್ಮ ಇದ್ದ ನನ್ನ ಹುಟ್ಟೋದು, ನಾನು ಹುಟ್ಟದೇ ಇರೋಂಗ್ ಮಾಡಿ ಸ್ವಾಮಿ ನನ್ನ ಅಂತ. ನಾನು ಹುಟ್ಟದೇ ಇರೋಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹುಟ್ಟಿದ್ದೀನಿ ತಪ್ಪಲಿಕ್ಕೆ ತಗ ಹಾಕ್ಬೇಕು. ಹುಟ್ಟಿದ್ದೀನೋ ತಪ್ಪಲಿಕ್ಕೆ ಹೊರತು ನಿಜವಾಗಿ ಯಾರು ಹುಟ್ಟಿದವರಿಲ್ಲ, ಹುಟ್ಟೇ ಇಲ್ಲ, ಹುಟ್ಟು ಹೊಂದೋದೇ ಇಲ್ಲ. ಆ ತಪ್ಪಲಿಕೆಯಿಂದ ದೇಹಾದಿಗಳನ್ನೇ ನಾನು ಅಂದ್ಕೊಂಡು ಯಾರೋ ಹೇಳಿದ್ದ ಹುಟ್ಟಿದ್ದನ್ನು ಕೇಳ್ಕೊಂಡು ನನ್ನ ಡೇಟ್ ಆಫ್ ಬರ್ತ್ ಇಂಥದ್ದು ಸ್ವಾಮಿ, ನಾನು 24/2/1960 ನನ್ನ ಡೇಟ್ ಆಫ್ ಬರ್ತು 14/2/60 ಹುಟ್ಟಿದ್ದು. ನಾನು ನೋಡಿದಪ್ಪ, ನಂಗಂತೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವನಂತ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಹೇಳಿ 60 ಊದ್ಬಿಟ್ರೆ ಆಯ್ತು. ಏನು ಹುಚ್ಚಿತಾರೆ ಪರಮಾವಧಿ ಇದು, ಅವಿವೇಕಾದ ಏನು ಹುಚ್ಚು. ಆ ಬ್ರಹ್ಮಜ್ಞಾನವನ್ನು ಪಡ್ಕೋಕ್ಕೋಸ್ಕರವಾಗಿ ಗುರು ಹತ್ರಕ್ಕೆ ಹೋಗ್ಬೇಕಪ್ಪ. ನೀನಾಗಿ ಸ್ವತಂತ್ರ ವಿಚಾರ ಮಾಡಬಾರ್ದು. ಹೇಗೆ ಹೋಗ್ಬೇಕು? ಸಮಿತ್ಪಾಣಿಯಾಗಿ ಹೋಗ್ಬೇಕು. ಸಮಿತ್ತು ಅನ್ನೋದು ಉಪಲಕ್ಷಣ. ಹಣ್ಣು ಹಂಪಲು ಗುರುಳಿಗೆ ಏನೇನು ಬೇಕೋ ಉತ್ತಮ ವ್ಯವಸ್ಥೆ ತಗೊಂಡೋಗಿ ಇಟ್ಟು ಗುರುಳ ದಕ್ಷಿಣ ಪಾದಾಂಗುಷ್ಟವನ್ನು ಹಿಡ್ಕೋಬೇಕು. ಅದಕ್ಕೇನು ಹೆಸರು? ಉಪಸಂಗ್ರಹಣ ಅಂತ ಹೆಸರು. ಉಪಸಂಗ್ರಹಣ ಅಂದ್ರೆ ಗುರುಳ ಹತ್ರ ಹೋಗಿ ಗುರುಳ ಬಲಗಾಲದ ಹೆಬ್ಬಟ್ಟು ಹಿಡ್ಕೊಂಡ್ಬಿಟ್ಟು ಅಧೀ ಭಗವೋ ಬ್ರಹ್ಮ ಅಂತ ಹೇಳಿ ಕೇಳ್ಕೊಬೇಕಂತೆ. ನನಗೆ ಬ್ರಹ್ಮ ವಿಚಾರವನ್ನು ತಿಳಿಸ್ಕೊಡಿ, ನಾನು ಸಂಸಾರದಲ್ಲಿ ಬೆಂದಿದ್ದೀನಿ, ನಾನು ಬೇಸತ್ತಿದ್ದೀನಿ, ನನಗೆ ಈ ಅನಿತ್ಯವಾದ ಈ ಕೃತಕವಾದ ದುಃಖಮಯವಾದಂಥ ಸಂಸಾರ ಬೇಡ, ಸತ್ಯವಾದ ಇಲ್ಲಿ ಬರ್ತಾರೆ ಏನು ಎಬ್ಬಿಸ್ತೀನಿ ಕತ್ತೆ ಬರ್ತಾರೆ ಅವರು, ಬರ್ತಾರೆ ಗೊತ್ತಾಗುತ್ತೆ ಅವ್ರಿಗೆ. ಕಾಮನ್ ಸೆನ್ಸ್ ಇಲ್ಲ ನನಗೆ. ಈ ಕಡೆ ನೋಡು, ಅಲ್ಲಿ ನೋಡ, ಅಲ್ಲಿ ನೋಡ್ಬೇಡ. ಗುರುಮೇವ ಅಭಿಗಚ್ಚೆ, ಶ್ರೋತ್ಯರಾದ ಬ್ರಹ್ಮನಿಷ್ಠರಾದಂತಹ ಗುರುಹತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಈ ರೀತಿ ಆ ಮುಮುಕ್ಷು ಹೋಗಿ ಗುರುಹತ್ರ ಕೇಳ್ಕೊಂಡಾಗ ಗುರು ನೋಡ್ತಾರ, ಪರೀಕ್ಷೆ ಮಾಡ್ತಾರೆ. ಬಂದ್ಕೂಡ ಬ್ರಹ್ಮಚಾರ ಹೇಳ್ಬಿಡಲ್ಲ. ಇರೋ ಹೊಸ ಬ್ರಹ್ಮಚರ್ಯಂ ಅಂತ ಹೇಳಿ ಸಂವತ್ಸರ ಅಂತ ಪಿಪ್ಪಲಾದ ಹೇಳಿದ್ರು.
ಪ್ರಜಾಪತಿ 32 ವರ್ಷ, ಬ್ರಹ್ಮಚರ್ಯ 101 ವರ್ಷ ಮಾಡಿದ್ದು ದೇವೇಂದ್ರ. ಹೀಗೆ ಗುರು ಹತ್ರ ಹೋಗಿ ಅವರ ಸೇವೆ ಮಾಡಿಕೊಂಡಿದ್ದು, ಗುರುಗಳು ನಿನ್ನ ಮನಸ್ಸಿನ ಸ್ಥಿತಿಯನ್ನ ಪರೀಕ್ಷೆ ಮಾಡಿ ಯೋಗ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ತಿಳ್ಕೊಂಡು ಯಾವಾಗ ಉಪದೇಶ ಮಾಡ್ಬೋದು ನೋಡಿ ಒಂದು ಉಪದೇಶ ಮಾಡ್ತಾರೆ. ಅದು ಅರ್ಥವಾಯ್ತಾ ಇನ್ನೊಂದು ವಿಚಾರ ಕೇಳ್ಕೊತಾರೆ. ಅದು ಎಷ್ಟು ಮಟ್ಟಿಗೆ ಅರ್ಥವಾಯ್ತು ಏನು ತಿಳ್ಕೊತಾರೆ. ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಸಾಧನೆ ಮಾಡೋದು. ದಿನ ಹಾಗೆ 3 ಹೊತ್ತು ಪಾಠ ಹೇಳಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ವೇದಾಂತ ಪಾಠ ಹೇಳ್ತಾ ಕೂತ್ಕೊಳ್ಳಲ್ಲ ಗುರುಗಳು. ಗುರು ಹೇಳಿದ್ರು ಅಂತಂದ್ರೆ ಅದು ನಾಟ್ಲೇಬೇಕು. ನಾಟ್ಲಿಲ್ಲ ಅಂದ್ರೆ ನಿನ್ನ ದೋಷ ಇದೆ ಮತ್ತೆ ಸಂಸ್ಕಾರ ಮಾಡ್ಕೋಬೇಕೆ ಹೊರತು ಪದೇ ಪದೇ ಜಡಿತ ಕೂತ್ಕೊಳ್ಳೋದಲ್ಲ ಅದು. ಏವಂ ಹಿ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯಂ ವಿಜ್ಞಾನಂ ಶ್ರೋತುಂ ಮಂತುಂ ವಿಜ್ಞಾತುಂ ಚ ಸಾಮರ್ಥ್ಯಂ ಉಪಪದ್ಯತೆ ನಾನ್ಯಥಾ. ಈ ರೀತಿ ವಿರಕ್ತನಾದವನಿಗೆ ವಿಶೇಷೇಣ ರಕ್ತ ಪರಮಾತ್ಮನಿ ವಿರಕ್ತ ಪ್ರಪಂಚ ವಿಶೇಷ ವಿಗತೋ ರಾಗ ಯಸ್ಯ. ಪ್ರಪಂಚ ವಿಷಯದಲ್ಲಿ ಪೂರ್ತಿ ವೈರಾಗ್ಯ ಹೊಂದಿದ್ದಾನೆ, ಪರಮಾತ್ಮ ವಿಶೇಷವಾಗಿ ಅನುರಕ್ತನಾಗಿದ್ದಾನೆ, ಅವನು ವಿರಕ್ತ. ಪ್ರಾಪಂಚಿಕ ಭೋಗ ವಸ್ತು ಬೇಕಿಲ್ಲ ನನಗೆ, ಈ ಐಹಿಕ ಸುಖ ಬೇಕಿಲ್ಲ ಅಂತ ಹೇಳಿ ಈ ಸಂಪೂರ್ಣ ಭೋಗದಿಂದ ವಿರಕ್ತನಾದಂತಹ ಆ ಸಾಧಕನಿಗೆ ಪ್ರತ್ಯೇಕಾತ್ಮ ವಿಷಯದ್ದಾನ ಒಳಗಿರುವ ನಮ್ಮ ನಿಜವಾದ ಸ್ವರೂಪವಾಗಿರ್ತಕ್ಕಂಥ ಆತ್ಮ ವಿಷಯ ಮಾಡಿಕೊಂಡಂತಹ ಒಂದು ವಿಜ್ಞಾನ ತಿಳುವಳಿಕೆ ಇದೆಯಲ್ಲ, ಅದರ ಬಗ್ಗೆ ಶ್ರವಣ ಮಾಡೋಕ್ಕೂ ಯೋಗ್ಯತೆ ಬರುತ್ತೆ. ಶ್ರವಣ ಮಾಡಿದ್ಮೇಲೆ ಈಗ ಹೇಳಿದಲ್ಲ ಗುರುಗಳು ಸರಿಯಾಗಿ ಅನುಭವಕ್ಕೆ ಹೊಂದತ್ತೆ ಅಂತ ಹೇಳಿ ಮನನ ಮಾಡೋದು. ಮನನ ಅಂದ್ರೆ ಏನು? ತರ್ಕ ಅಂದ್ರೆ ಅನುಭವಾಂಗವಾದ ಯುಕ್ತಿ ಅಂತ ಅರ್ಥ. ತರ್ಕ ಅಂದ್ರೆ ಅವಚ್ಛೇದ ಮಾಡಿ ಶಿವಚ್ಛೇದ ಮಾಡೋ ತರ್ಕ ಅಲ್ಲ. ತರ್ಕನೇನೋ ಶಾಸ್ತ್ರವೇ ತೋರಿಸ್ಕೊಟ್ಟಂತಹ ತರ್ಕ. ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ಮ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ನಿರ್ದಿಷ್ಟ ಇವೆಲ್ಲ ತರ್ಕ. ಅದು ಆ ಒಂದು ಮನನ ವಿಚಾರ ಕ್ರಮದಿಂದ ಮನನ ಮಾಡ್ತಾ ಬಾಪ ವಿಜ್ಞಾತುಂ ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೂ ಕೂಡ ಸಮರ್ಥನಾಗ್ತಾನೆ. ಗೊತ್ಕೊಳ್ಳ ವಿಜ್ಞಾತದಲ್ಲಿ ವಿ ಅನ್ನೋ ಪುಸ್ತಕ ಏನ್ ಹೇಳುತ್ತೆ? ಅನುಭವ ಪರ್ಯಂತಂ ಜ್ಞಾನಂ. ಜ್ಞಾನಂ ನಾಮ ಶಾಸ್ತ್ರಜ್ಞಾನಂ, ಶಾಸ್ತ್ರತಃ ಆಚಾರ್ಯತಃ ಸಾಮಾನ್ಯಂ ಜ್ಞಾನಂ. ಜ್ಞಾನಂ ವಿಜ್ಞಾನ ಸಹಿತಂ, ಅನುಭವ ಸಹಿತಂ. ನನ್ನ ಮನಸ್ಸಿಗೆ ಮನದಷ್ಟಾಯ್ತು, ಹೌದು ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಅವನಿಗೆ ಗೊತ್ತಾಗ್ಬೇಕು. ಆ ರೀತಿ ಗೊತ್ತಾಗುವಂತಹ ಒಂದು ಯೋಗ್ಯತೆಯೂ ಅವನಿಗೆ ಬರತ್ತೆ ಹೊರತು ಅನ್ಯಥಾ ಮತ್ತೊಂದು ಪ್ರಕಾರದಿಂದ ಅದು ಬರೋದಿಲ್ಲ, ಸಾಧ್ಯವಿಲ್ಲ. ಏತಸ್ಮಾತ್ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನಾತ್ ಸಂಸಾರ ಬೀಜಂ ಅಜ್ಞಾನಂ ಕಾಮಕರ್ಮ ಪ್ರವೃತ್ತಿ ಕಾರಣಂ ಅಶೇಷತೋ ನಿವರ್ತತೆ. ಈ ಆತ್ಮಜ್ಞಾನವಿಲ್ಲದೆ ಹೋದರೆ ಏನ್ ಮಾಡು ತಿಪ್ಪಲ್ಲಾಗೋದು. ಸಂಸಾರ ತಪ್ಪಿದ್ದಲ್ಲ ಕಣ. ಸ್ವರ್ಗಕ್ಕೆ ಹೋಗು, ಬ್ರಹ್ಮಲೋಕಕ್ಕೆ ಹೋಗು. ಈ ಸಂಸಾರಕ್ಕೆ ಬೀಜ ಸಂಸಾರ ನಾಮ ಕಿಂ? ಜನ್ಮ ಮರಣ ರೂಪ ಸಂಸಾರ, ಕ್ರಿಯಾಕಾರಕ ಫಲಾತ್ಮಕ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ. ಗ್ಯಾಪ್ ಮಾಡ್ಕೊಂಡು ನೀವು ಹುಟ್ಟು ಸಾವೇ ಸಂಸಾರ. ಹೆಂಡತಿ ಮಕ್ಕಳ ಸಂಸಾರ ಅಂದ್ರ ನಾನು ಮಾಡೋನು ತಿಳ್ಕೊಳ್ಳೋದು ಅನುಭವಿಸೋದು ತಿಳ್ಕೊಳ್ಳಿಕ್ಕೆ ಸಂಸಾರ. ಮಾಡೋದು ಮಾಡೋ ಸಾಧನೆ ತಿಳ್ಕೊಳ್ಳೋ ಈ ತಿಳ್ಕೊಳ್ಳಿಕ್ಕೆ. ಈ ಕ್ರಿಯಾಕಾರಕ ಫಲಾತ್ಮಕವಾದ ಜನ್ಮ ಮರಣ ರೂಪವಾದ ಹಸಿವು ಬಾಯಾರಿಕೆಯಿಂದ ಕೂಡಿದ್ದಾದ ಏನಾಯ್ತಾ? ಲಗಾಟ ಹೊಡಿತಾನ, ಅಲ್ಲಿ ಬಂತು ಇಲ್ಲಿಲ್ಲ. ಈ ಪ್ರತ್ಯೇಗಾತ್ಮನೇ ಬ್ರಹ್ಮ. ನೋಡಿ, ಆತ್ಮನೇ ಬ್ರಹ್ಮ ಅಂತ ಇದು ಉಪನಿಷತ್ತಿನಲ್ಲೇ ಎಲ್ಲೂ ತಿಳಿಸ್ಕೊಡಲ್ಲ. ಯಾವ ಕ್ರಿಸ್ತ ಮತವ, ಮೊಹಮ್ಮದ್ ಮತ, ಪಾರ್ಸಿ ಮತ, ಸಿಖ್ ಎಲ್ಲೂ ಕೂಡ ಆತ್ಮನ್ ಬ್ರಹ್ಮ ಅಂತ ಹೇಳೋ ವಿಚಾರ ಎಲ್ಲೂ ಇಲ್ಲ. ಎಲ್ಲರೂ ಕೂಡ ನೀನ್ ಪಾಪಿ, ಕ್ರಿಸ್ತ ನೀನ್ ಪಾಪಿ, ನೀನು ಇದಾಗಿದೀಯಾ, ನೀನ್ ಚೆನ್ನಾಗಿ ಮಾಡ್ಬೇಕು, ಸೇವೆ ಮಾಡ್ಬೇಕು ನಾನು ಅಂತಾನೆ ಹೊರತು ನೀನ್ ಬ್ರಹ್ಮವಾಗಿದೀಯಾ ಆಲ್ರೆಡಿ ಯಾರು ಹೇಳಲ್ಲ. ಇಂಥ ಒಂದು ನಮಗೆ ಇದು ಕೊಡ್ತಾ ಇದ್ದಾರೆ, ಭರವಸೆ ಕೊಟ್ಟು ಎಷ್ಟು ಮಟ್ಟಿಗೆ ನಮಗೆ ಮೇಲಕ್ಕೆ ಎತ್ತಿದ್ದಾರೆ ಅಂದ್ರೆ, ನೀನು ಅಳೆಯ ಹುಟ್ಟಿದೀನಿ ದೇಹ ಜೀವನ ತಿನ್ಕೊಂಡಿದೆಯಲ್ಲ, ಹಾಗಿಲ್ಲ ಕಣೋ, ಹಾಗಲ್ಲ ಕಣೋ, ನೀನು ಈಗಲೇ ನೀನು ಬ್ರಹ್ಮವಾಗಿದೆಯಾ. ನೀನು ಒಳಗಿನ ಸ್ವರೂಪ ಹುಟ್ಟಿಲ್ಲದ, ಸಾವಿಲ್ಲದ, ಕರ್ತೃಭೋಕ್ತವಲ್ಲದ, ದುಃಖವಿಲ್ಲದೆ ಇರುವ ಪರಮಾತ್ಮನೇ ಈಗಲೇ ಇಲ್ಲೇ ಈಗ ಮುಕುತರು ನಾವೆಲ್ಲ ಬಂಧವೇ ಇಲ್ಲ. ಸ್ವಾಮಿ ಹಾಡು ಮಾಡಿದ್ದಾರೆ.
ಈಗಲೇ ಮುಕ್ತರಾಗ್ಬಿಟ್ಟಿದೀವಿ. ಅಂತ ಪ್ರತ್ಯೇಗಾತ್ಮನೇ ಬ್ರಹ್ಮವಾಗಿದ್ದಾನೆ ಎಂಬ ವಿಜ್ಞಾನ, ಅನುಭವಪರ್ಯಂತವಾದ ಜ್ಞಾನ ಇಲ್ಲ. ಈ ಜ್ಞಾನದಿಂದಲೇ ಈ ತಸ್ಮಾದೇವ ಅಂತ, ಈ ತತ್ವಜ್ಞಾನದಿಂದಲೇ ಸಂಸಾರಕ್ಕೆ ಬೀಜವಾದ ಮತ್ತೆ ಹುಟ್ಟುವುದಕ್ಕೆ ಕಾರಣವಾದ ಅಜ್ಞಾನ ಅಂತ ಏನಿದೆ, ಆ ಅಜ್ಞಾನ ಮತ್ತು ಅದನ್ನು ಹುಟ್ಟುವ ಕಾಮ, ಆ ಕಾಮದಿಂದ ಹುಟ್ಟುವ ಕರ್ಮ, ಆ ಕರ್ಮದ ಪ್ರವೃತ್ತಿ, ಕರ್ಮದಿಂದ ಹೊಡಗೋದು, ಇದಕ್ಕೆ ಕಾರಣವಾಗಿರುವಂತ ಇದು, ಈ ಕಾರಣ ಅನ್ನೋದು ಏನಿದೆ ಇದು ಸಂಪೂರ್ಣ ನಾಶ ಆಗುತ್ತೆ. ಪ್ರವೃತ್ತಿಗೆ ಕಾರಣವಾಗಿರ್ತಕ್ಕದ್ದು ಅಜ್ಞಾನ, ಅದು ಸಂಪೂರ್ಣ ನಾಶ ಆಗುತ್ತೆ. ನೋಡು, ಅಜ್ಞಾನ ನಾಶ ಆಗ್ಬೇಕಪ್ಪ. ಅಜ್ಞಾನ ಹೋಗೋದಕ್ಕೆ ಏನ್ ಮಾಡ್ಬೇಕು? ಕತ್ತೆ ಹೋಗೋದಕ್ಕೆ ಏನ್ ಮಾಡ್ಬೇಕಮ್ಮ? ಕತ್ತೆ ಹೋಗಿ ಬೆಳಕೇ ಬೇಕಲ್ವಾ? ಈ ಕರ್ನಾಟಕದ ಎಲ್ಲಾ ವೈದಿಕ ಬ್ರಾಹ್ಮಣರನ್ನು ಕರೆಸ್ಬಿಟ್ಟು ದೊಡ್ಡ ಮೈದಾನದಲ್ಲಿ ಎಲ್ಲ ವೃದ್ಧಭಾವನ ಮಾಡಿ ಅಂತಂದ್ರೆ ಕತ್ಲೆ ಹೋಗತ್ತನ? ಅದು ಎಲ್ಲಾ ಸಂಗೀತಗಾರರು ಕರೆಸ್ಬಿಟ್ಟು ಹಾಡು ಹೇಳಿದ್ರೆ ಕತ್ಲೆ ಹೋಗತ್ತನ? ಅದ ಚಂಡಿ ಹೋಮ ಮಾಡಿದ್ರೆ, ವೃದ್ಧ ಹೋಮ ಮಾಡೋದಿಲ್ಲ, ಚಂಡಿ ಹೋಮ ಮಾಡೋದು, ಸೋಮಯಾಗ ಮಾಡೋದು ಹೋಗಲ್ಲ. ಕತ್ಲೆ ಹೋಗಿ ಏನ್ ಮಾಡ್ಬೇಕಲ್ಲ? ಬೆಳಕೇ ಬೇಕು. ಅಜ್ಞಾನ ಹೋಗಿ ಏನ್ ಮಾಡ್ಬೇಕು? ಜ್ಞಾನವೇ ಬೇಕು. ಜ್ಞಾನಕ್ಕೆ ಏನ್ ಬೇಕೋ? ವಿಚಾರ ಮಾಡಿದ್ರೆ ಜ್ಞಾನ ಆಗಲ್ಲ. ವಿಚಾರ ಮಾಡಿದ್ರೆ ಜ್ಞಾನ ಆಗತ್ತಾ? ಸುಮ್ಮನೆ ಹುಚ್ಚಿಡ್ದಂಗೆ ಆಗತ್ತೆ ಜ್ಞಾನ. ತಪ್ಪು ಬಿಡಲ್ಲ, ವಿಚಾರವೇ ಮಾಡ್ಬೇಕು. ವಿಚಾರಕ್ಕೆ ಏನ್ ಮಾಡ್ಬೇಕು? ಗುರು ಶುಶ್ರೂಷೆ ಮಾಡು. ವಿಚಾರ ಮಾಡಕ್ಕೆ ಅಂತಃಕರಣ ಯೋಗ್ಯತೆ ಇರ್ಬೇಕು. ಅದ್ ಬರಕ್ಕಿದೆ ಆಮೇಲೆ ಅಂತಃಕರಣ ವಿಚಾರ ಮಾಡಕ್ ಯೋಗ್ಯತೆ ಬೇಕು. ಚಿತ್ತಶುದ್ಧಿ ಇದ್ದರೆ ವಿಚಾರ ಮಾಡ್ತಾನೆ. ಚಿತ್ತದಲ್ಲಿ ರಾಗಾದಿ ದೋಷ ಇದ್ದರೆ ವಿಚಾರ ಮಾಡೋದು ಹತ್ತಲ್ಲ ಅವನಿಗೆ. ವಿವೇಕ ವಿಚಾರ ಮಾಡಕ್ಕೆ ಮನಸ್ಸು ಶುದ್ಧವಾಗಿದ್ದರೆ ವಿಚಾರ ಮಾಡ್ತಾನೆ. ಮನಸ್ಸು ಶುದ್ಧಿ ಆಗೋದಕ್ಕೆ ನೀವ್ ಹೇಳ್ದಂಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಆಮೇಲೆ ಎಲ್ಲ ಬರೋದು ಹೋಗು. ಹಾಗಾಗಿ ಸಂಸಾರಕ್ಕೆ ಮೂಲ ಕಾರಣ ಅಜ್ಞಾನ. ಕಾಪಾಡಬೇಕು. ನಮ್ಗೆ ಯಾರಿಗೂ ನಾವು ಸಂಸಾರ ಕಾರಣ ಏನು ಕೊಡಿದೀವಿ? ನಾವು ಹೆಂಡತಿ ಕಟ್ಕೊಂಡು ಸಂಸಾರ ಕಾರಣ, ಅಯ್ಯೋ ಮಕ್ಕಳಾಗದೇ ಇರೋ ದುಃಖಕ್ಕೆ ಕಾರಣ, ದುಡ್ಡು ಇಲ್ಲದೆ ಇರೋ ದುಃಖಕ್ಕೆ ಕಾರಣ, ಆರೋಗ್ಯ ಭ್ರಾಂತಿ. ಇದು ದೇಹ ನಾನು ಅಂದ್ಕೊಂಡಿರೋದ್ರಿಂದ ನಿಂಗೆ ಆರೋಗ್ಯ ಇಲ್ಲ ಅನ್ನೋದು ಬುದ್ಧಿ ಬಂತು. ಆರೋಗ್ಯ ಇದೆ ಅನ್ನೋದು ಅನಾರೋಗ್ಯವೇ. ದೇಹಕ್ಕೆ ಆರೋಗ್ಯವಿದೆ, ನೀನ್ ಆರೋಗ್ಯ ಇದೆ. ಭ್ರಾಂತಿ. ಹಸಿವು ಬಾಯಾರಿಕೆ ಆಗಲ್ವಾ? ಒಟ್ಟು ಮಾಡ್ತಾ ಇರ್ಬೇಕಲ್ವಾ? ಒಟ್ಟು ಮಾಡೋದು ಯಾರಿಗೆ ದುಃಖ ಅಲ್ವಾ? ಹಸಿವು ಬಾಯಾರಿಕೆ ದುಃಖ ಅಲ್ವಾ? ಮತ್ತೆ ಅನಾರೋಗ್ಯ ನಿತ್ಯ ಇದ್ದೇ ಇದೆ ಅದಕ್ಕೆ. ಈ ದೇಹ ಅನ್ನೋದು ಸಂಸಾರ ದುಃಖಮಯ, ಶರೀರ ರೋಗಮಯ. ಜ್ಞಾಪಕ ಇಟ್ಕೋ. ಸಂಸಾರ ದುಃಖಮಯ, ಶರೀರ ರೋಗಮಯ. ಅದರಲ್ಲಿ ಏನು ಅಮೆಂಡ್ಮೆಂಟ್ ಇಲ್ಲ. ಅದರಲ್ಲಿ 100ಕ್ಕೆ 100 ಭ್ರಾಂತಿ. ಕೆಲವು ಕಾಲ ಆರೋಗ್ಯ ಇದೀನಿ ಭ್ರಾಂತಿ, ಏನು ಅಂತ ಆರೋಗ್ಯವಿಲ್ಲ. ಹೀಗಾಗಿ ಈ ಅನರ್ಥ ನಿವೃತ್ತಿ ಆಗ್ಬೇಕಾದ್ರೆ ಅಜ್ಞಾನ ಹೋಗುವ. ಅಜ್ಞಾನದಿಂದ ಅನರ್ಥ ಆಗಿರೋದು ಸಮ್ಯಜ್ಞಾನದಲ್ಲಿ ಆಗತ್ತು. ಶ್ರುತಿ ಹೇಳುತ್ತೆ, ತತ್ ಕೋಮೋಹ ಶೋಕ ಏಕತ್ವಮನು ಪಶ್ಯತಃ. ಏಕತ್ವವನ್ನು ಕಂಡುಕೊಂಡವನಿಗೆ ಯಾವುದರ ಏಕತ್ವ? ಬ್ರಹ್ಮಾತ್ಮೈಕತ್ವ. ನನ್ನ ಆತ್ಮವು ಬ್ರಹ್ಮವಾಗಿದೆ, ನಾನು ನಿಜವಾಗಿ ಹುಟ್ಟಿಲ್ಲ ಸಾಲಿದ ಪರಮಾತ್ಮನಾಗಿದ್ದೀನಿ ಅಂತೇಳಿ ಬ್ರಹ್ಮಕ್ಕೂ ತನಗೂ ಏಕತ್ವವನ್ನು ಕಂಡುಕೊಂಡಂತಹ ಮಹಾತ್ಮನಿಗೆ ಶೋಕವೆಲ್ಲಿ, ಮೋಹವೆಲ್ಲಿ? ಆಕ್ಷೇಪ ಅದು. ಎಲ್ಲ ಯಾವ ಬರುತ್ತೆ ಶೋಕಮೋಹ? ಶೋಕ ಅಂದ್ರೆ ಏನು? ಇಷ್ಟವಸ್ತು ವಿಯೋಗಜ ಮಾನಸಿಕ ಸಂತಾಪ. ಇಷ್ಟವಸ್ತು ವಿಯೋಗದಿಂದ ಆಗುವ ಮನಸ್ಸಿನ ಸಂತಾಪ ಇದೆಯಲ್ಲ. ಮಗ ಹೋದ ಅಂದ್ರೆ ಅನ್ನ ಕುದಿಯತ್ತಲ್ಲ ತಪ್ಪಲೆಯಲ್ಲಿ, ಅನ್ನ ಆಗುವಾಗ ಕುದ್ಬಿಡುತ್ತೆ ಮನಸ್ಸು, ಕೊತ 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 ಕುದ್ಬಿಡುತ್ತೆ. ಮಗ ಹೋದ, ಕೊಟ್ಟೆ ಆದ್ಮೇಲೆ ದುಡ್ಡು ಕಳ್ಕೊಂಡ ಅಂದ್ರೆ ಅದು ಶೋಕ ಅಂದ್ರೆ. ಮೋಹ ಅಂದ್ರೆ ಏನು? ತುಂಬಾ ಪ್ರೀತಿ. ತಪ್ಪಾದ ಜಾಗದಲ್ಲಿಟ್ಟ ಪ್ರೇಮಕ್ಕೆ ಮೋಹ ಅಂತ ಹೇಳ. ಎಲ್ಲಿ ಪ್ರೇಮ ಇಡಬಾರದೋ ಅಲ್ಲಿ ಪ್ರೇಮ ಬಿಟ್ಟರೆ ಅದಕ್ಕೆ ಮೋಹ ಅಂತ ಹೆಸರು. ಆ ತಪ್ಪಲಿಕ್ಕೆ ಮೋಹವೂ ಹೋಗುತ್ತೆ, ಶೋಕು ಹೊರಟೋಗುತ್ತೆ. ಯಾವನಿಗೆ? ಏಕತ್ವವನ್ನು ಕಂಡುಕೊಂಡಂತಹ ಜ್ಞಾನಿಗೆ. ಅಷ್ಟೇ ಅಲ್ಲ, ತರತಿ ಶೋಕಂ ಆತ್ಮವಿತು. ಎಲ್ಲಿ ವಾಕ್ಯ ಇದು? ಛಾಂದೋಗ್ಯ ಮನ್ಮನಾಗಿದ್ದು. ಯಾರಿಗೆ ಹೇಳಿದ್ದು? ನಾರದರಿಗೆ ಶರತ್ ಕುಮಾರ್ ಹೇಳಿದ್ದು. ಇಲ್ಲಿ ಹೇಳಿದ್ದು ನಾರದರೇ ಹೇಳಿದ್ದು ಶರತ್ ಕುಮಾರ್ಗೆ. ಯಾಕಾಗಿಲ್ಲ? ಹೋ ತುಂಬಾ ಹಿಂದಾಗಿದೆ. ಇಲ್ಲ, ಮೊನ್ನೆ ಹಂಗಿರ್ಬೇಕು, ಇದು ಹಿಂಗಿರ್ಬೇಕು, ಅದು ಹಿಂಗಿರ್ಬೇಕು, ಆ ವಿಗ್ರಹ ಹಿಂಗಿರ್ಬೇಕು, ಈ ಮಂಟಪ ಹಿಂಗಿರ್ಬೇಕು, ಅದಕ್ಕೆ ಹಿಂಗ ಅಲಂಕಾರ ಮಾಡ್ಬೇಕು, ಇದಕ್ಕೆ ಅಯ್ಯೋ
ನಾರದು ಹೇಳಿದ್ದು ಏನಂತ ಸೋಹಂ ಭಗವಶ್ವನು ಸೋಹಂ ಮಂತ್ರದೇವಾಸ್ಮಿ ತರತಿ ಶೋಕಮಾತ್ಮವಿದು ಶ್ರುತಗ್ರಹೇ ಭಗವದ್ವಿಷೇಭ್ಯ ತರತಿ ಶೋಕಮಾತ್ಮವಿದು. ತಮ್ಮಂಥ ಪೂಜ್ಯರಿಂದ ಕೇಳಿದ್ದೀನಿ ಸ್ವಾಮಿ, ಆತ್ಮಜ್ಞಾನಿ ಶೋಕವನ್ನು ದಾಟ್ತಾನೆ ಅಂತ, ನನಗೆ ಆತ್ಮಜ್ಞಾನ ತಂದ್ಕೊಡಿ, ಆತ್ಮಜ್ಞಾನ ತಿಳಿಸ್ಕೊಡಿ, ಗೊತ್ತು ಮಾಡ್ಕೊಡಿ ಅಂತೇಳಿ ನಾರದು ಕೇಳ್ಕೊಂಡಂಥ ವಾಕ್ಯ ಅದು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಇತ್ಯಾದಿ ನಾರದರಿಗೆ ಶೋಕ ಇದ್ಮೇಲೆ ನಮ್ಗೆಲ್ಲ ಇರೋದೇನು? ಶುರುವಿದ್ಯಃ ನಾರದಃ ಸರ್ವಾ ವಿದ್ಯಾ ಯಸ್ಯ ಸರ್ವವಿದ್ಯಾ ನಾರದಃ ಸೋಪಿ ಶುಶೋಚ. ಅವನು ಶುಕ ಹೊರಬಿಟ್ಟ. ಏನ್ ಬೇಡ, ಆತ್ಮಜ್ಞಾನವಾಗುತ್ತಲೇ ಹೃದಯದ ಗ್ರಂಥಿ ಓಡ ಹೋಗುತ್ತಂತೆ. ಯಾವ್ದು ಹೃದಯ ಗ್ರಂಥಿ? ಅವಿದ್ಯಾ ಕಾಮ ಕರ್ಮಗಳ ವಾಸನ ಪ್ರಸಯ ಇದೆಯಲ್ಲ, ಅದು ಹೃದಯ ಗ್ರಂಥಿ. ಅದು ಗಂಟ ಕೂತಿದೆಯಲ್ಲ, ಅದು ಒಡೆದು ಹೋಗುತ್ತೆ. ಛಿದ್ಯಂತೆ ಸರ್ವ ಸಂಶಯಾ ಲೌಕಿಕ ವೈದಿಕ ವಸ್ತು ವಿಷಯಾ ಸರ್ವೇ ಸಂಶಯಾ ಛಿದ್ಯಂತೆ. ಆತ್ಮಜ್ಞಾನ ಆಗುತ್ತಲೇ ಅವಿದ್ಯಾ ಕಾಮಕರ್ಮಗಳು ಓಡ ಹೋಗುತ್ತೆ. ಸಮಸ್ತ ಲೌಕಿಕ ವೈದಿಕ ವಿಷಯ ಸಂಶಯಗಳು ಕತ್ತರಿಸಿ ಹೋಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಬಹುಚನ, ಎಲ್ಲಾ ಕರ್ಮಗಳು ಕ್ಷಯವಾಗುತ್ತೆ. ಎಲ್ಲಾ ಕರ್ಮ ಯಾವುದು? ಪ್ರಾರ್ಥ ಹೋಗುತ್ತಾ? ಸಂಚಿತ ಹಾ, ಪ್ರಾರ್ಥ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದೀರಾ ಅವನ ದೃಷ್ಟಿಯಿಂದನಾ? ನಿನ್ ದೃಷ್ಟಿಯಿಂದ ಇದೆಯಾ ಅವನಿಗೆ? ಅದೇ ಇರುತ್ತಲ್ಲ ನಿನ್ ಕಾಣ, ನಿನ್ ಪ್ರಾರ್ಥ ಅವ್ನ ಪ್ರಾರ್ಥ, ನಿನ್ ಪ್ರಾರ್ಥ ಹೇಳ್ಬೇಡ, ಅವ್ನ ಪ್ರಾರ್ಥ ಹೇಳು. ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತ ಮಹಾತ್ಮನಿಗೆ ಯಾವ ಕರ್ಮಗಳು ಇಲ್ಲ. ಸಂಚಿತ ಆಗಾಮಿ ಪ್ರಾರ್ಥ ಯಾವ ಕರ್ಮಗಳು ಇಲ್ಲ. ಎಲ್ಲಾ ಕರ್ಮವು ಕೇವಲ ತಸ್ಮಿನ್ ದೃಷ್ಟೇ. ಕಸ್ಮಿನ್ ದೃಷ್ಟೇ? ಪರಾವರೇ ಬ್ರಹ್ಮಣಿ ದೃಷ್ಟೇ. ಪರಾವರಂ ನಾಮ ಕಿಂ? ಪರೇಶು ದೇವಾದಿರೂಪೇಶು ಅವರೇಶು ತಿರ್ಯಕಾದಿ ಪ್ರಾಣಿಷು ವರ್ತಮಾನಃ ಪರಮಾತ್ಮ ಯಹ ವರ್ತತೆ ತಸ್ಮಿನ್ ಪರಮಾತ್ಮನಿ ದೃಷ್ಟೇ. ದೇವತಾ ರೂಪದಿಂದಲೂ ಸಮಸ್ತ ಪ್ರಾಣ ರೂಪದಿಂದಲೂ ತಿರುಗಾಡಿ ಎಲ್ಲಾ ಪ್ರಾರೂಪದಿಂದಲೂ ತೋರುತ್ತಿರುವಂತಹ ಪರಮಾತ್ಮನ ಕಂಡ್ಕೊಂಡವನಾದ ಅಂತ ಆದ್ರೆ ಅವಿದ್ಯಾ ಗ್ರಂಥಿಗೆಲ್ಲ ಒಡೆದೋಗುತ್ತೆ, ಕತ್ತರಿಸೋಗುತ್ತೆ, ಕರ್ಮಗಳೆಲ್ಲ ಕ್ಷೇವಾಗುತ್ತೆ, ಸಂಶಯಗಳೆಲ್ಲ ಹರಿದೋಗುತ್ತೆ. ಅದನ್ನು ಧನ್ಯನಾದೇನು ಕೃತಕೃತ್ಯನಾದೇನು ಇನ್ನೇನು ಮಾನ್ಯನಾದೇನು ಮಾನಿತನಾದೇನು ಇನ್ನೇನು. ಆಮೇಲೆ ಸುಧಿಯೋಳು ಮುಳುಗಿ ಅದು ಏನೋ ಇಷ್ಟ ಚೆನ್ನಾಗಿದೆ. ಸ್ವಾಮಿ ಮಾಡಿದ ಹಾಡಿದು ಅದ್ಭುತವಾದ ಹಾಡಿದು. ವಿದ್ಯಾ ಅಮೃತ ಸುಧಿಯಲ್ಲಿ ಮುಳುಗಿ ಎದ್ದು ಬಂದೇನು ಇನ್ನೇನು ಅಂತ ಮಾಡಿದ. ಕೃತಕೃತ್ಯನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ ಅವನು. ಅಂಥ ಆತ್ಮಜ್ಞಾನವನ್ನ ನಾವು ಪಡ್ಕೊಳ್ಳದೆ ಹೋದ್ವಿ ಅಂದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅಚೇತರೇಶಾಂ ಪಶೂನಾಂ ಅಶನಾಪಿಪಾಸೇವ ಅಭಿಜ್ಞಾನಂ. ನಾವೇನ್ ಮಾಡ್ತೀವಿ? ತಿನ್ನೋದು, ಕುಡಿಯೋದು, ಮಲಗೋದು, ತಿರುಗೋದು. ಪ್ರಾಣಿಗಳು ಏನ್ ಮಾಡ್ತಿದೆ? ಏನ್ ಮಾಡ್ತೀಯಪ್ಪ? ತಿನ್ನೋದು, ಮಲಗೋದು, ಬಿಡೋದು ಬಿಟ್ರೆ ಅಷ್ಟೇ. ಬೇಕಾದನ್ನು ಕರೆಕ್ಟ್ ಮಾಡ್ತೀನಿ, ಬೇಡವಾದನ್ನು ದೂರ ಇಡ್ತೀನಿ ಅಂತೀಯ. ಅದು ಪ್ರಾಣಿಗಳು ಅದೇ ಮಾಡೋದು. ತನಗೇನು ಬೇಕಾದಂತ ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ತನಗೆ ಯಾವ್ದು ಬೇಡೋ ಅದು ದೂರ ಹೋಗುತ್ತೆ. ನಾವಿನ್ನೇನು ಮಾಡ್ತಿದ್ದೀವಿ? ಇಷ್ಟು ಮಾತಿನಿಂದ ಮನುಷ್ಯ ಜನ್ಮ ಸಾರ್ಥಕವಾಗೋದಿಲ್ಲ. ಮನುಷ್ಯ ಜನ್ಮ ಬಹಳ ದುರ್ಲಭವಾದ, ಬಹಳ ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ. ಇಲ್ಲಿ ನಮಗೆ ವಿವೇಕ ಬರೋದು, ಇಲ್ಲಿ ಆತ್ಮಜ್ಞಾನಕ್ಕೆ ಅವಕಾಶ ಇರೋದು. ಹಾಗಾಗಿ ಅವಶ್ಯವಾಗಿ ಆತ್ಮಜ್ಞಾನಕ್ಕೆ ಪ್ರಯತ್ನ ಪಟ್ಟು ತತ್ವಜ್ಞಾನ ಮಾಡ್ಕೊಂಡು ನಾನು ಯಾರು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು, ಮುಕ್ತನಾಗಬೇಕು. ಇದೇ ಹೋದ್ರೆ ಹೋಯ್ತು. ಮತ್ತೆ ನನಗೆ ಫರ್ಮ್ ಅಡ್ರೆಸ್ ಗೊತ್ತಿಲ್ಲ, ನಾವು ಎಲ್ಲಿಂದ ಬಂದ್ವಿ ಗೊತ್ತಾನ? ಟೂ ಅಡ್ರೆಸ್ ಗೊತ್ತಿಲ್ಲ, ಮುಂದಿನ ಎಲ್ಲ ಸತ್ಯ ಗೊತ್ತಿಲ್ಲ, ನಮ್ಮ ಅಪ್ಪ ಎಲ್ಲಿ ಹೋದ್ರಮ್ಮ ಗೊತ್ತಿಲ್ಲ, ಎಲ್ಲಿಂದ ಬಂದ್ರಮ್ಮ ಗೊತ್ತಿಲ್ಲ. ಇನ್ನು ಬದುಕಿದ ಮೇಲೆ ಬದುಕಲ ಅನಿವಾರ್ಯ. ಊಟ ಮಾಡೋದು ಅನ್ನಕ್ಕಾಗಲ್ಲ, ನೀರು ಕುಡಿಯೋದು ಅನ್ನಕ್ಕಾಗಲ್ಲ, ಬಟ್ಟೆ ಹೊಡೋದು ಅನ್ನಕ್ಕಾಗಲ್ಲ. ಅನಿಶ್ಚಿತವಾದ ಇದು ಆಕಸ್ಮಿಕವಾದ ಹುಟ್ಟು, ಅನಿಶ್ಚಿತವಾದ ಇದು ಸಾವಲ ಜನ್ಮಾಂತರ, ನಿಶ್ಚಿತವಾದ ಮರಣ, ಆಕಸ್ಮಿಕವಾದ ಹುಟ್ಟು ಅದು, ಮತ್ತು ಅನಿವಾರ್ಯವಾದ ಬದುಕು ಅನಿವಾರ್ಯ. ಮರಣ ನಿಶ್ಚಿತ ಬದುಕಿ ಹುಟ್ಟಿದವರಿಗೆ, ಮತ್ತು ಹುಟ್ಟು ಆಕಸ್ಮಿಕ. ಈ ಮಧ್ಯದಲ್ಲಿ ನಮ್ಮ ಜೀವ ಸಂಸಾರ ನಡೀತಾ ಇದೆ. ಇಲ್ಲಿ ನಾವು ತತ್ವಜ್ಞಾನ ಮಾಡ್ಕೊಂಡು ಭಗವಂತನ ಕಂಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡು ಮುಕ್ತನಾಗ್ಬೇಕೇ ಹೊರತು ಬರೀ ಧನಕನಕ ವಾಹನ ವಸ್ತು ಇಲ್ಲ ಇದು ಬಿಟ್ಟು ತಿಂದ್ಕೊಳ್ಳೋದು. ಇದೇ ಬಿದ್ದೋಗುತ್ತಲ್ಲೋ,
8 ಮನೆ 10 ಕಾರು 20 ಇದು ಮಕ್ಳು ಏನ್ ಪ್ರಯೋಜನ? ಈ ದೇಹ ಬಿದ್ದೋಗುತ್ತಲ್ಲ, ಏನ್ ಮಾಡ್ತೀಯಾ? 10 ಮನೆ ತಗೊಂಡೋಗ್ತೀಯಾ? ಕೋಟಿಗಟ್ಟಲೆ ದುಡ್ಡು ತಗೊಂಡೋಗ್ತೀಯಾ? ಏನು ಮಾಡಕ, ಎಲ್ಲ ಬಿಟ್ಟು ಹೋಗ್ಬೇಕು. ಹಾಗಾಗಿ ಸತ್ಯವಾದ ನಿತ್ಯವಾದ ಪರಮಾತ್ಮನ ಕಂಡ್ಕೊಂಡು ಕೃತಾರ್ಥನಾಗಬೇಕೇ ಹೊರತು ಯಾವ ಕಾರಣಕ್ಕೂ ಇದ್ರ ಬಗ್ಗೆ ಉದಾಸೀನ ಮಾಡಬಾರ್ದು. ಇದು ಬಹಳ ಅಪಾಯ. ಯಾಕೆಂದ್ರೆ 9 ಭಾಗದ ಹಾರು ಹೊಡೆದಿದೆ. ಯಾವಾಗ ಈ ಜೀವಪ್ಪ ಹೋಗ್ತಾನೆ ಹೇಳಕ್ಕಾಗಲ್ಲ. ಅವ್ನು ಹೋಗೋಕ್ಕೂ ಸೂಜಿ ಮನೆಯಷ್ಟು ಜಾಗ ಸಾಕು. ಆದ್ರಿಂದ ಆದಷ್ಟು ಬೇಗ ತತ್ವಜ್ಞಾನಕ್ಕೆ ಪ್ರಯತ್ನ ಪಟ್ಟು ಭಗವಚ್ಚನಲ್ಲಿ ಅನನ್ಯವಾದ ಭಕ್ತಿ ತಿಳ್ಕೊಂಡು ಆತ್ಮಜ್ಞಾನ ಮಾಡಿ ಕೃತಾರ್ಥರಾಗಬೇಕು. ಅಂತಹ ಒಂದು ಅನುಗ್ರಹವನ್ನ ಶಂಕರ ಭಗವತ್ಪಾದರವರು ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾರಾಯಣ ನಾರಾಯಣ ನಾರಾಯಣ.